ನಮಸ್ಕಾರ ಸ್ನೇಹಿತರೆ. ಹಿಂದಿನ ಸೆಷನ್ಸಲ್ಲಿ ನಾವು ಭೂಮಿಯ ರಚನೆ ಮತ್ತು ಭೂಮಿಯ ಒಳಗಡೆ ಏನಿದೆ ಅಂತ ನೋಡಿದ್ವಿ. ಹಾಗೆ ಭೂಮಿ ಹೇಗೆ ಉಗಮವಾಯಿತು, ಅದರ ಇತಿಹಾಸ ಏನಂತ ನೋಡಿದ್ವಿ. ಸೊ ಇಂದಿನ ತರಗತಿಯಲ್ಲಿ ಸ್ವಲ್ಪ ಟೆಕ್ನಿಕಲ್ ಕಾನ್ಸೆಪ್ಟ್ಸ್ ಇನ್ ಜಿಯೋಗ್ರಫಿ ಅಂತ ಹೇಳ್ತೀವಿ ಅಥವಾ ಜಿಯೋಮಾರ್ಫಾಲಜಿ ಅಂತ ಹೇಳ್ತೀವಿ. ಸೊ ಭೂಮಿಯ ಒಳಗಡೆ ಏನಿದೆ, ಆ ಒಳಗಡೆ ಇರೋದು ಪದಾರ್ಥಗಳು ಅಥವಾ ಡಿಫ್ರೆಂಟ್ ಲೇಯರ್ಸ್ ಪದರಗಳು ಹೇಗೆ ನಮ್ಮ ಭೂಮಿಯ ಮೇಲೆ ಮೂಮೆಂಟ್ಸ್ನ ಮಾಡುತ್ತೆ ಅಥವಾ ಭೂಮಿಯ ಚಲನ ಹೇಗಿರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ಸ್ವಲ್ಪ ಥಿಯರೀಸ್ಗಳನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವು ಮೊದಲು ಈ 19th ಸೆಂಚುರಿ ಆ್ಯಂಡ್ ಬಿಫೋರ್ 19ನೇ ಶತಮಾನ ಮತ್ತು ಅದರ ಹಿಂದೆ ಎಲ್ಲ ನಾವು ಭೂಮಿ ಇವಾಗ ಹೇಗಿದೆ, ಇದು ಇಂಡಿಯಾ ಹೇಗೆ ಎಲ್ಲಿದೆ ಅಲ್ಲ ಇವಾಗ ಅದೇ ಥರನೇ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಈಗ ನೋಡಿ, ಇಲ್ಲಿ ಮ್ಯಾಪ್ ನೋಡೋದಾದರೆ ನೋಡಿ, ಇಂಡಿಯಾ ಇಲ್ಲಿದೆ, ಆಫ್ರಿಕಾ ಇಲ್ಲಿದೆ. ಸೊ ಮೊದಲೇನು ಅಂದ್ಕೊಂಡಿದ್ದೀವಿ ಅಂತಂದರೆ, ಈಗ ಭೂಮಿಯ ಮೇಲೆ ಕಾಂಟಿನೆಂಟ್ಸ್ ಅಥವಾ ಭೂಖಂಡಗಳು ಹೇಗಿದೆ, ಇದು ಹೀಗೆ ಇದೆ, ಫಿಕ್ಸ್ಡ್ ರಿಜಿಡ್ ಮಾಸಸ್ ಆಗೇ ಇತ್ತು. ಭೂಮಿ ಹುಟ್ಟಿದಾಗಿಂದನೂ ನಾವು ಇಂಡಿಯಾ ಇಲ್ಲೇ ಇದೆ ಅಂತ ಅಂದ್ಕೊಂಡಿದ್ವಿ. ಅದನ್ನು ಸುಳ್ಳು ಮಾಡೋಕ್ಕಂತಲೇ ಅಲ್ಫ್ರೆಡ್ ವೆಗನರ್ ಅಂತ ಬರ್ತಾರೆ. ಅವ್ರೇನು ಮಾಡ್ತಾರೆ, 1912ರಲ್ಲಿ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಕೊಡ್ತಾರೆ, ಅಥವಾ ಭೂಖಂಡಗಳ ಅಲೆತ ಸಿದ್ಧಾಂತ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಇವ್ರೇನು ಮಾಡ್ತಾರೆ, ಈ ಅಟ್ಲಾಂಟಿಕ್ ಓಷನ್ ಇದೆಯಲ್ಲ, ಈ ಅಟ್ಲಾಂಟಿಕ್ ಓಷನಲ್ಲಿ ಸ್ಟಡಿ ಮಾಡ್ತಾರೆ. ಏನು ಸ್ಟಡಿ ಮಾಡ್ತಾರೆ ಅಂದರೆ, ಸೊ ಇಲ್ಲಿ ನೋಡಿ, ಈ ಸೌತ್ ಆಫ್ರಿಕಾ ಈಸ್ಟ್ ಸೈಡ್ ಆಫ್ ದ ಸೌತ್ ಅಮೇರಿಕಾ ಆ್ಯಂಡ್ ವೆಸ್ಟ್ ಸೈಡ್ ಆಫ್ ಸೌತ್ ಆಫ್ರಿಕಾ ಅಥವಾ ಆಫ್ರಿಕನ್ ಕಾಂಟಿನೆಂಟ್, ಇವೆರಡು ನೋಡಿದರೆ ನೋಡಿ, ಇದೆರಡು ನೀವು ನೋಡಿ, ಈ ಸೌತ್ ಆಫ್ರಿಕನ್ನ ಇಲ್ಲಿ ತಗೊಂಡೋಗಿ ಈ ಥರ ಫಿಟ್ ಮಾಡಿದರೆ ದೇ ವಿಲ್ ಫಿಟ್. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಜಿಗ್ಸ್ ಆಫ್ ಇಟ್ ಅಂತ ಹೇಳ್ತಾರೆ. ಸೊ ಜಸ್ಟ್ ಅಬ್ಸರ್ವ್ ಮಾಡ್ತಾರೆ, ಈ ಕೋಸ್ಟ್ ಆಫ್ ದ ಸೌತ್ ಅಮೆರಿಕಾ, ದ ಈಸ್ಟ್ ಕೋಸ್ಟ್ ಆಫ್ ಸೌತ್ ಅಮೆರಿಕಾ ಆ್ಯಂಡ್ ದ ವೆಸ್ಟ್ ಕೋಸ್ಟ್ ಆಫ್ ಆಫ್ರಿಕಾ, ಇಫ್ ಯು ಸಿ ದೇ ಫಿಟ್ ಲೈಕ್ ದಿಸ್, ವಿ ಕಾಲ್ ಇಟ್ ಅಸ್ ಜಿಗ್ಸ್ ಆಫ್ ಇಟ್. ಇದನ್ನು ನೋಡಿದಾಗ ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ಇದು ಮೋಸ್ಟ್ಲಿ ಇದು ಎರಡು ಕಾಂಟಿನೆಂಟ್ಸ್ ಅಥವಾ ಭೂಖಂಡಗಳು ಮೊದಲು ಒಟ್ಟಿಗೆ ಇದ್ವೇನೋ ಅಂತ. ಸೊ ಅದೇ ಪ್ರಕಾರ ಅವ್ರೇನು ಮಾಡ್ತಾರೆ, ಇಲ್ಲಿ ಡಿಫ್ರೆಂಟ್, ಈಗ ನೋಡಿ, ಈ ಗಾನಾ ರೀಜನ್ ಇದೆಯಲ್ಲ, ಸೊ ಗಾನಾದಲ್ಲಿ ನಮಗೆ ಮೇನ್ ಗಾನಾ ಈಸ್ ಫೇಮಸ್ ಫಾರ್ ಗೋಲ್ಡ್ ಮಿನರಲ್ ರಿಸೋರ್ಸ್ ತುಂಬ ಚೆನ್ನಾಗಿದೆ ಗಾನಾದಲ್ಲಿ. ಅದೇ ಥರ ಎಲ್ಲ ಮಿನರಲ್ ರಿಸೋರ್ಸ್ ಎಲ್ಲಿಂದ ಬರುತ್ತೆ, ರಾಕಿಂದ ಬರಬೇಕು ಅಥವಾ ಕಲ್ಲಿಂದ ಉಗಮವಾಗಿರ್ಬೇಕಲ್ಲ. ಸೊ ಈ ಗಾನಾ ರೀಜನಲ್ಲಿ ಗೋಲ್ಡ್ ಸೋರ್ಸ್ ರಾಕ್ಸ್ ಏನಿದೆ ಅವು ಅಲ್ಲಿಲ್ವೇ ಇಲ್ಲ. ಸೊ ದೆರ್ ಈಸ್ ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಸೋರ್ಸ್ ರಾಕ್ಸ್ ಆಫ್ ಗೋಲ್ಡ್ ಇನ್ ದ ಗಾನಾ ಆರ್ ದ ಆಫ್ರಿಕನ್ ರೀಜನ್. ಆ ಸೋರ್ಸ್ ರಾಕ್ಸ್ ಎಲ್ಲಿದೆ ಅಂತಂದರೆ ಈ ಸೌತ್ ಅಮೆರಿಕಾದಲ್ಲಿದೆ. ಓಕೆ, ಅದರಿಂದ ಅರ್ಥ ಆಗುತ್ತಂದರೆ ಅವ್ರು ಸ್ಟಡಿ ಮಾಡ್ತಾರೆ. ಸೊ ವಿ ಕಾಲ್ ಇಟ್ ಆಸ್ ರೇಡಿಯೋಮೆಟ್ರಿಕ್ ಡೇಟಿಂಗ್ ಅಂತ ಹೇಳ್ತೀವಲ್ಲ, ನಿಮ್ಗೆ ಆ ಕಲ್ಲಿಂದು ಎಷ್ಟು ಏಜ್ ಅಂತ ಕಂಡುಹಿಡಿತೀವಿ ನಾವು. ಸೊ ಅದನ್ನು ನೋಡ್ತಾರೆ ಅವರು, ಇಲ್ಲಿ ಗೋಲ್ಡ್ ರಾಕ್ಸ್ ಏನಿರುತ್ತೆ ಅಥವಾ ಗೋಲ್ಡ್ ಮಿನರಲ್ಸ್ ಸಿಗುತ್ತಲ್ಲ, ಆ ರೀಜನ್ದು ರಾಕ್ಸ್ದು ಏಜು ಮತ್ತು ಸೌತ್ ಅಮೆರಿಕಾದಲ್ಲಿ ಸಿಗೋ ಗೋಲ್ಡ್ ಸೋರ್ಸ್ ರಾಕ್ಸ್ ಏಜು ಸೇಮ್ ಇರುತ್ತೆ. ಅವಾಗೇನು ಅನ್ಸುತ್ತೆ ಗೊತ್ತಾಗುತ್ತೆ ಅಂದ್ರೆ, ಅವಾಗೇನು ಅವರಿಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಏನಂತಂದರೆ, ಅವಾಗೇನು ಅನ್ಸುತ್ತೆ ಅವ್ರಿಗೆ, ಓಕೆ, ಗಾನಾ ಕೋಸ್ಟ್ ಆ್ಯಂಡ್ ದಿಸ್ ಈಸ್ಟ್ ಕೋಸ್ಟ್ ಆಫ್ ಬ್ರೆಜಿಲ್ ಅಂತ ಇದೆರಡು ಮೊದಲು ಒಟ್ಟಿಗೆ ಇತ್ತು ಅಂತ. ಅದೇ ಥರನೇ ಬೇರೆ ಬೇರೆ ಸ್ಟಡಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಫಾಸಿಲ್ ಫ್ಯೂಲ್ಸ್ನ ಸ್ಟಡಿ ಮಾಡ್ತಾರೆ ಆಫ್ರಿಕಾ ಮತ್ತು ಸೌತ್ ಅಮೆರಿಕಾದಲ್ಲಿ. ಸೊ ಅವಾಗೇನು ಅನ್ಸುತ್ತೆ, ಸೊ ನಿಮಗೆ ಈ ವೆಸ್ಟ್ ಕೋಸ್ಟ್ ಆಫ್ ಆಫ್ರಿಕಾದಲ್ಲಿ ಮತ್ತು ಈಸ್ಟ್ ಕೋಸ್ಟ್ ಆಫ್ ಸೌತ್ ಅಮೆರಿಕಾದಲ್ಲಿ ಸಿಗೋ ಫಾಸಿಲ್ಸ್, ಈ ಜೀವಿಗಳ ಅವಶೇಷಗಳೇನಿರುತ್ತಲ್ಲ ಅವುಗಳದ್ದು ಏಜ್ ಇದು ನೋಡ್ತಾರೆ. ಸೊ ಅದನ್ನು ನೋಡಿದ್ರೂ ನಿಮ್ಗೆ ಏನಿಸುತ್ತೆ, ಎರಡೂ ಕಡೆ ಸಿಗೋ ಫಾಸಿಲ್ ಫ್ಯೂಲ್ಸ್ದು ಏಜು ಸೇಮ್ ಇರುತ್ತೆ. ಸೊ ಹಾಗಾಗಿ ಅವ್ರಿಗೇನು ಕೊನೆಗೆ ಮನವರಿಕೆ ಆಗುತ್ತೆ ಅಂತಂದರೆ, ಈ ಸೌತ್ ಅಮೆರಿಕಾ ಆ್ಯಂಡ್ ಆಫ್ರಿಕನ್ ಕಾಂಟಿನೆಂಟ್ ವರ್ ಟುಗೆದರ್ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ದ ಅರ್ತ್. ಭೂಮಿಯ ಇತಿಹಾಸದಲ್ಲಿ ಹಿಂದೆ ಆಫ್ರಿಕಾ ಮತ್ತು ಸೌತ್ ಅಮೆರಿಕನ್ ಕಾಂಟಿನೆಂಟ್ಗಳು ಎರಡೂ ಮೊದಲು ಒಟ್ಟಿಗೆ ಇದ್ವು ಅಂತ ಮನವರಿಕೆ ಆಗುತ್ತೆ. ಸೊ ಅವಾಗ ಏನು ಹೇಳ್ತಾರೆ ಅವರು, ಒಂದು ಥಿಯರಿ ಕೊಡ್ತಾರೆ, ಕಾಂಟಿನೆಂಟ್ ಡ್ರಿಫ್ಟ್ ಥಿಯರಿ ಅಂತ ಹೇಳ್ತೀವಿ ಅಥವಾ ಭೂಖಂಡಗಳ ಅಲೆತ ಸಿದ್ಧಾಂತ ಅಂತ ಹೇಳ್ತೀವಿ. ಸೊ ಇವ್ರೇನು ಹೇಳ್ತಾರೆ ಅಂದರೆ, ಸೊ ಹಿಂದೆ ಯಾವಾಗ ಭೂಮಿ ಉಗಮವಾಯಿತೋ ಆವಾಗ ಮೊದಲು ಒಂದೇ ಒಂದು ಲ್ಯಾಂಡ್ ಇತ್ತು ಅಂತ ಹೇಳ್ತಾರೆ ಅವರು. ಸೊ ದೇರ್ ವಾಸ್ ಓನ್ಲಿ ಒನ್ ಲ್ಯಾಂಡ್ ಆ್ಯಂಡ್ ಒನ್ ಓಷನ್ ವಿಚ್ ಹಿ ಕಾಲ್ಡ್ ಇಟ್ ಆಸ್ ಪ್ಯಾಂಜಿಯಾ ಆ್ಯಂಡ್ ಪ್ಯಾಂಥಲಸ. ಪ್ಯಾನ್ ಅಂದ್ರೆ ಅರ್ಥ ಏನು, ನಾವು ಇವಾಗ ಹೇಳ್ತೀವಲ್ಲ
ಪ್ಯಾನ್ ಇಂಡಿಯನ್ ಮೂವಿ ಅಂತ. ಪ್ಯಾನ್ ಇಂಡಿಯಾ ಅಂತಂದ್ರೆ ಅರ್ಥ ಏನು? ಪ್ಯಾನ್ ಅಂದರೆ ಎಲ್ಲ ಅಥವಾ ಒಂದೇ ಅಂತ. ಸೊ ಪ್ಯಾನ್ ಜಿಯಾ ಅಂದರೆ ಅರ್ಥ ಏನು? ಲ್ಯಾಂಡ್ ಅಥವಾ ಅರ್ತ್. ಸೊ ದೇರ್ ವಾಸ್ ಓನ್ಲಿ ಒನ್ ಲ್ಯಾಂಡ್ ವಿಚ್ ಹಿ ಕಾಲ್ಡ್ ಇಟ್ ಆಸ್ ಪ್ಯಾಂಜಿಯಾ, ಆ್ಯಂಡ್ ದೇರ್ ವಾಸ್ ಓನ್ಲಿ ಒನ್ ಓಷನ್ ವಿಚ್ ಹಿ ಕಾಲ್ಡ್ ಆಸ್ ಪ್ಯಾಂಥೆಲಸ. ಓಕೆ, ಸೊ ದಿಸ್ ಈಸ್ ಯುವರ್ ಒನ್ ಲ್ಯಾಂಡ್ ಪ್ಯಾಂಜಿಯಾ ಆ್ಯಂಡ್ ಒನ್ ಓಷನ್ ಪ್ಯಾಂಥೆಲಸ ಅಂತ. ಸೊ ಆಮೇಲೆ ಹೇಳ್ತಾರೆ ಅಂದರೆ ಆಫ್ಟರ್ ಸಮ್ ಮಿಲಿಯನ್ ಇಯರ್ಸ್, ನೋಡಿ 225 million years there was only one land and one ocean which is your Pangaea and Panthalassa ಅಂತ. ಆಫ್ಟರ್ ಯುವರ್ ಸಮ್ವೇರ್ ಅರೌಂಡ್ 100 million years ಆದಮೇಲೆ ಏನಾಗುತ್ತೆ, ಈ ಪ್ಯಾಂಜಿಯಾ ನಾರ್ತ್ ಮತ್ತು ಸೌತ್ ಆಗಿ ಡಿವೈಡ್ ಆಗುತ್ತೆ. ಅದಕ್ಕೆ ಅವ್ರು ಏನು ಹೆಸರು ಕೊಡ್ತಾರೆ? ಲೊರೇಷಿಯಾ, ನಾರ್ತನ್ ಪಾರ್ಟ್ ಆಫ್ ದ ಲ್ಯಾಂಡ್ಗೆ ಲೊರೇಷಿಯಾ ಅಂತ ಹೇಳ್ತಾರೆ, ಸದರ್ನ್ ಪಾರ್ಟ್ ಆಫ್ ದ ಲ್ಯಾಂಡ್ಗೆ ಗೋಂಡವಾನಾ ಲ್ಯಾಂಡ್ ಅಂತ ಹೇಳ್ತಾರೆ. ಓಕೆ, ಸೊ ಅವ್ರು ಹೇಳ್ತಾರೆ ಈ ಎರಡೂ ಲ್ಯಾಂಡ್ಗಳ ಮಧ್ಯೆ ಒಂದು ಸಿ ಹುಟ್ಟುತ್ತೆ, ವಿಚ್ ಇಸ್ ಅ ನ್ಯಾರೋ ಸಿ. ಹಿ ಕಾಲ್ ಇಟ್ ಆಸ್ ತೆಥಿಸ್ ಸಿ ಅಂತ ಹೆಸರು ಕೊಡ್ತಾರೆ. ಎಂತ ಹೆಸರು ಕೊಡ್ತಾರೆ? ತೆಥಿಸ್ ಸಿ ಅಂತ ಹೇಳ್ತಾರೆ. ಸೊ ಸಿ ನಿಮಗೆ ಕಾಣುತ್ತಲ್ಲ, ಇದು ವೆರಿ ನ್ಯಾರೋ ಸಿ. ಇದು ಎಷ್ಟು ನ್ಯಾರೋ ಆಗಿದೆ ಕಂಪೇರ್ ಟು ಯುವರ್ ಪ್ಯಾಂಥೆಲಸ, ಇಟ್ಸ್ ಎ ವೆರಿ ನ್ಯಾರೋ ಸಿ. ಓಕೆ, ಸೊ ಆಮೇಲೆ ನೋಡಿ ಆಫ್ಟರ್ ಯುವರ್ ಸಮ್ವೇರ್ 150 to 100 million 50 million years ಆದಮೇಲೆ ಸ್ಲೋ ಆಗಿ ಹೇಗೆ ಡ್ರಿಫ್ಟ್ ಆಗುತ್ತೆ, ಈ ಲೊರೇಷಿಯಾನು ನಾರ್ತ್ ಅಮೇರಿಕಾ ಮತ್ತು ಯುರೋಪ್ ಮತ್ತು ಏಷ್ಯಾ ಈ ಕಾಂಟಿನೆಂಟ್ ಇದೆಲ್ಲ ಎರಡಾಗಿ ಡಿವೈಡ್ ಆಗುತ್ತೆ. ಅದೇ ಥರ ಈ ಗೋಂಡವಾನಾ ಲ್ಯಾಂಡ್ ಆಗುತ್ತೆ ಸೌತ್ ಅಮೇರಿಕಾ, ಆಫ್ರಿಕಾ, ಅಂಟಾರ್ಕ್ಟಿಕಾ, ಇಂಡಿಯಾ, ಆಸ್ಟ್ರೇಲಿಯಾಗೆ ಡಿವೈಡ್ ಆಗುತ್ತೆ. ಸೊ ಈ ಥರ ಡಿವೈಡ್ ಆಗುತ್ತೆ. ಸೊ ಮೊದಲೇದಾಗಿ ಒಂದೇ ಒಂದು ಲ್ಯಾಂಡ್ ಇರುತ್ತೆ, ಅದಕ್ಕೆ ಪ್ಯಾಂಜಿಯಾ ಅಂತ ಕರೀತಾರೆ. ಮಿಕ್ಕಿದ್ದೆಲ್ಲ ಓಷನ್ ಇರುತ್ತೆ, ಅದಕ್ಕೆ ಪ್ಯಾಂಥೆಲಸ್ ಅಂತ ಹೇಳ್ತಾರೆ. ಆ ಪ್ಯಾಂಜಿಯಾ ಏನಾಗುತ್ತೆ, ನಾರ್ತ್ ಆ್ಯಂಡ್ ಸೌತ್ ಆಗಿ ಡಿವೈಡ್ ಆಗುತ್ತೆ. ಈ ನಾರ್ತ್ ಪಾರ್ಟಿಗೆ ಅವ್ರು ಲೊರೇಷಿಯಾ ಅಂತ ಹೇಳ್ತಾರೆ, ಸೌತ್ ಪಾರ್ಟಿಗೆ ಗೋಂಡವಾನಾ ಲ್ಯಾಂಡ್ ಅಂತ ಹೇಳ್ತಾರೆ. ಸೊ ಅಗೇನ್ ಈ ಲೊರೇಷಿಯಾ ನಾರ್ತ್ ಅಮೇರಿಕಾ ಆ್ಯಂಡ್ ಏಷ್ಯಾ ಆ್ಯಂಡ್ ಯುರೋಪ್ ಆಗಿ ಡಿವೈಡ್ ಆಗುತ್ತೆ. ಈ ಗೋಂಡವಾನಾ ಲ್ಯಾಂಡ್ ಇರುತ್ತೆ ಸೌತ್ ಅಮೇರಿಕಾ, ಆಫ್ರಿಕಾ, ಇಂಡಿಯಾ, ಆಸ್ಟ್ರೇಲಿಯಾಗೆ ಡಿವೈಡ್ ಆಗುತ್ತೆ. ಓಕೆ, ಸೊ ಇವಾಗ 100 million ಇಂದ ಇವತ್ತು ತೊಗೊಂಡ್ರೆ ಅರ್ತ್ ಟುಡೇ, ಇಫ್ ಯು ಟೇಕ್ ದಿಸ್, ದೆನ್ ವಿ ಹ್ಯಾವ್ ಡಿಫ್ರೆಂಟ್ ಕಾಂಟಿನೆಂಟ್ಸ್ ಲೈಕ್ ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ, ಯುರೋಪ್, ಏಷ್ಯಾ, Australia, Africa, Antarctica, India. So India is also called a subcontinent, correct? So the present day Earth has these kind of land masses ಅಥವಾ ಭೂ ವಿಭಾಗಗಳು ಅಂತ ಹೇಳ್ತೀವಿ, ಅಥವಾ ಭೂಖಂಡಗಳು ಅಂತ ಹೇಳ್ತೀವಿ. ಸೊ ಇವ್ರದ್ದು ಈ ಅಲ್ಫ್ರೆಡ್ ವೆಗನರ್ ಇದ್ದಾರಲ್ಲ, ಇವ್ರೇನು ಮಾಡ್ತಾರೆ ಅಂದರೆ ಇವ್ರೇನು ಸಿದ್ಧಾಂತ ಕೊಟ್ಟಿದ್ದಾರೆ, ಈ ಸಿದ್ಧಾಂತ ಈಸ್ ಮೇನ್ಲಿ ಬೇಸ್ಡ್ ಆನ್ ಅಬ್ಸರ್ವೇಷನ್. ಅವರು ಅಟ್ಲಾಂಟಿಕ್ ಓಷನ್ನ ಸ್ಟಡಿ ಮಾಡಿ ಅಬ್ಸರ್ವ್ ಮಾಡಿ ಈ ಥರ ಆಗಿದೆ ಅಂತ ಹೇಳ್ತಾರೆ. ಸೊ ಯಾವುದೇ ಸೈಂಟಿಫಿಕ್ ಎವಿಡೆನ್ಸ್ ಕೊಡಲ್ಲ, ಅವರು ಅಬ್ಸರ್ವೇಷನಲ್ ಎವಿಡೆನ್ಸ್ ಕೊಡ್ತಾರೆ. ಸೊ ಇವರು ಈಗ ಡಿಫ್ರೆಂಟ್ ಈ ಭೂಖಂಡಗಳೆಲ್ಲ ಈ ಥರ ಮೂವ್ ಆಗ್ತಿದೆ. ಇದಕ್ಕೆ ರೀಸನ್ ಏನಿರ್ಬೋದು, ಇದಕ್ಕೆ ಫೋರ್ಸ್ ಏನಿರ್ಬೋದು, ದ ಬಿಹೈಂಡ್ ಫೋರ್ಸ್ ಫಾರ್ ದಿಸ್ ಏನು ಅಂತ ಅವ್ರು ಕೊಡ್ತಾರೆ ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ದ ಫೋರ್ಸ್ ಬಿಹೈಂಡ್ ದೀಸ್ ಮೂಮೆಂಟ್ಸ್. ಈ ಭೂಖಂಡಗಳು ಅಲಿತಿದ್ದಾವೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಅಲಿತಿದ್ದಾವಲ್ಲ, ಇದಕ್ಕೆ ಫೋರ್ಸ್ ಏನಂತ ಹೇಳ್ತಾರೆ ಅಂದರೆ ಅರ್ತ್ಸ್ ರೊಟೇಷನ್ ಅಂತ ಹೇಳ್ತಾರೆ. ಅರ್ತ್ ರೊಟೇಷನ್ ಆ್ಯಂಡ್ ಮೂನ್ಸ್ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಮೂನ್ಸ್ ಟೈಡಲ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಒಂದು ಅರ್ತ್ ರೊಟೇಟ್ ಆಗ್ತಿರೋದಕ್ಕೆ ಸೊ ಎಷ್ಟೋ ವರ್ಷಗಳ ಕಾಲ ರೊಟೇಟ್ ಆಗಿ ಆ ರೊಟೇಷನಲ್ ಫೋರ್ಸ್ಗೆ ಯು ಮೂವ್ ಆಗ್ತಿದೆ ಅಂತ ಹೇಳ್ತಾರೆ. ಓಕೆ, ಅದೇ ಥರನೇ ಬಿಕಾಸ್ ಆಫ್ ಮೂನ್, ಸೊ ಈ ಸನ್ ಮತ್ತು ಮೂನು ಗ್ರಾವಿಟೇಷನ್ ಫೋರ್ಸ್ ಇದೆಯಲ್ಲ, ಓಕೆ, ಸೊ ಆ ಗ್ರಾವಿಟೇಷನ್ ಫೋರ್ಸ್, ಅಟ್ರಾಕ್ಷನ್ ಫೋರ್ಸ್ ಆಫ್ ಸನ್ ಆ್ಯಂಡ್ ಮೂನ್ ಈಸ್ ಆಲ್ಸೋ ಲೀಡಿಂಗ್ ಟು ದಿಸ್ ಮೂವ್ಮೆಂಟ್ ಆಫ್ ಕಾಂಟಿನೆಂಟ್ಸ್ ಅಂತ ಹೇಳ್ತಾರೆ. ಸೊ ಮೋಸ್ಟ್ ಆಫ್ ದ ಜಿಯೋಗ್ರಫರ್ಸ್ ಆಫ್ ದಟ್ ಟೈಮ್ 1912 ಈ ಒಂದು ಸಿದ್ಧಾಂತ ಬಂದಿರೋದ್ರಿಂದ ಆವಾಗ ಎಲ್ರಿಗೂ ಅನ್ಸುತ್ತೆ ಹೌದು ಕಾಂಟಿನೆಂಟ್ ಮೂವ್ ಆಗಿದೆ ಅಂತ ಎಲ್ಲರೂ ಬಿಲೀವ್ ಮಾಡ್ತಾರೆ. ಆದರೆ ಹೋಗ್ತಾ ಈ ಫೋರ್ಸ್ ಏನು ಹೇಳ್ತಾರಲ್ಲ, ಬಿಕಾಸ್ ಅರ್ತ್ ರೊಟೇಷನ್ ಮೂವ್ ಆಗ್ತಿದೆ ಅಂತ, ಅದನ್ನು ಜಾಸ್ತಿ ಜನ ನಂಬಲ್ಲ. ಓಕೆ, ಸೊ ಈವನ್ ಮುಂದೆ ನೀವು ಬೇರೆ ಬೇರೆ ಜಿಯೋಗ್ರಫರ್ಸ್ ಅಥವಾ ಸೈಂಟಿಸ್ಟು ಪ್ರೂವ್ ಮಾಡ್ತಾರೆ, ಅವಾಗ ಅರ್ಥ ಆಗುತ್ತೆ ದ ಫೋರ್ಸ್ ದಟ್ ಅಲ್ಫ್ರೆಡ್ ವೆಗನರ್ ಗೇವ್ ವಾಸ್ ರಾಂಗ್. ಸೊ ದೀಸ್ ಫೋರ್ಸಸ್ ವರ್ ರಾಂಗ್, ಬಟ್ ವಾಟ್ ಅಲ್ಫ್ರೆಡ್ ವೆಗನರ್ ಹ್ಯಾವ್ ಅಬ್ಸರ್ವ್ಡ್ ಅದು ಸರಿ ಇತ್ತು. ಸೊ ನಮಗೆ ಮೊದಲು ಒಂದು ಕಾಂಟಿನೆಂಟ್ ಆಗಿತ್ತು, ಒಂದೇ ಕಾಂಟಿನೆಂಟ್ ಇತ್ತು, ಒಂದೇ ಓಷನ್ ಇತ್ತು, ಅದು ಡಿವೈಡ್ ಆಗಿ ನಾವು ಪ್ರೆಸೆಂಟ್ ಡಿಫ್ರೆಂಟ್ ಕಾಂಟಿನೆಂಟ್ ನೋಡ್ತಿದ್ವಿ. ಆ ಅಬ್ಸರ್ವೇಷನಲ್ ಸ್ಕಿಲ್ಸ್ ಏನಿದೆ ಅಥವಾ ಅಬ್ಸರ್ವೇಷನ್ ಏನು ಮಾಡಿದ್ದಾರೆ ಆಲ್ಫ್ರೆಡ್ ವೆಗನರ್, ದಟ್ ದೋಸ್ ಅಬ್ಸರ್ವೇಷನ್ಸ್ ವರ್ ರೈಟ್, ಬಟ್ ದ ಫೋರ್ಸಸ್ ದಟ್ ಹಿ ಸೆಡ್ ವಾಸ್ ರಾಂಗ್. ಓಕೆ, ಅರ್ತ್ ರೊಟೇಟ್ ಆಗೋದ್ರಿಂದ ಈ ಭೂಖಂಡಗಳು ಮೂವ್ ಆಗ್ತಿದ್ದಾವೆ ಅಥವಾ ಅಲಿತಿದ್ದಾವೆ ಅಂತ ಅನ್ನೋದು ತಪ್ಪಿತ್ತು. ಓಕೆ, ನೋಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಏನು ಹೇಳ್ತಿದ್ದಾರೆ ನೋಡೋಣ. The continental drift theory by Wegener introduced the concept of
ಶಿಫ್ಟಿಂಗ್ ಆಫ್ ಕಾಂಟಿನೆಂಟ್ಸ್ ಫಾರ್ ದ ಫಸ್ಟ್ ಟೈಮ್ ಇನ್ 1915. ಸೊ ಸಮ್ವೇರ್ 1912 ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ 1915 ಕಂಪ್ಲೀಟ್ ಎವಿಡೆನ್ಸ್ ಕೊಡ್ತಾರೆ. ಓಕೆ, ಶಿಫ್ಟಿಂಗ್ ಆಫ್ ಕಾಂಟಿನೆಂಟ್ಸ್. ಸೊ ಭೂಖಂಡಗಳು ಅಲಿತಿದ್ದಾವೆ ಅಥವಾ ಶಿಫ್ಟ್ ಆಗ್ತಿದೆ ಅಂತ ಹೇಳ್ತಾರೆ. ಅಂಟಿಲ್ ದ ಅರ್ಲಿ 20th century ದ ಕಾಂಟಿನೆಂಟ್ಸ್ ವರ್ ಅಸ್ಯೂಮ್ಡ್ ಟು ಬಿ ಫಿಕ್ಸ್ಡ್ ಜಿಯೋಗ್ರಫಿಕಲ್ ಮಾಸಸ್. ಅಲ್ಲಿವರೆಗೂ ನಾವೆಲ್ಲ ಏನು ಬಿಲೀವ್ ಮಾಡಿದ್ದೀವಿ, ಎಲ್ಲ ಭೂಖಂಡಗಳು ಫಿಕ್ಸ್ಡ್ ಆಗಿದ್ದಾವೆ, ಅವು ಮೂವ್ ಆಗಿಲ್ಲ ಅಂತ ಬಿಲೀವ್ ಮಾಡಿದ್ವಿ. According to Wegener, all the continents formed a single continental mass which is called Pangaea. There was only one land mass which he called Pangaea, which means all earth. This supercontinent was surrounded by a mega ocean ittu, ಅದಕ್ಕೆ ಅವರು ಪ್ಯಾಂಥಲಸ ಅಂತ ಹೇಳ್ತಾರೆ. ಅದರ ಮೀನಿಂಗು ಆಲ್ ವಾಟರ್. ಸೊ ಪ್ಯಾಂಥಲಸ, ಪ್ಯಾಂಜಿಯಾ, ಆಲ್ earth, all ocean. Water. Later, supercontinent Pangaea began to split. Pangaea first broke into large continental masses as Laurasia in the northern part and Gondwana land in the southern part. ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ. Pangaea, Laurasia ಮತ್ತು ಗೋಂಡವನ ಆಗಿ ಡಿವೈಡ್ ಆಯಿತು. ಸೊ ಅವೆರಡುಗಳ ಮಧ್ಯೆ ಒಂದು ನ್ಯಾರೋ ಡಿಪ್ರೆಷನ್ ಕ್ರಿಯೇಟ್ ಆಯಿತು, ಅಲ್ಲಿ ಟೆಥಿಸ್ ಸಿ ಫಾರ್ಮ್ ಆಗುತ್ತೆ. ಓಕೆ, ಸೊ ನಾರ್ಮಲ್ ಆಗಿ ನೋಡಿದ್ರೆ ನೋಡಿ, ಈ Pangaea ಡಿವೈಡ್ ಆಗುತ್ತೆ ಅನ್ನೋ ಅರ್ಥ ಏನು, ಪ್ಯಾಂಥಲಸನಿಂದ ಡಿಪ್ರೆಷನ್ಲಿ ವಾಟರ್ ಬಂದು ಅಕ್ಯುಮುಲೇಟ್ ಆಗುತ್ತೆ. So the Tethys Sea progressively filled the area between the Laurasia and Gondwana land during Mesozoic epoch. It gradually broadened. So ಹೋಗ್ತಾ ಹೋಗ್ತಾ Tethys Sea ಬ್ರಾಡ್ ಆಗ್ತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. Subsequently, Laurasia and Gondwana land continue to break into various smaller continents that exist today. ಸೊ ಈ ಲೊರೇಷಿಯಾನು ಡಿವೈಡ್ ಆಗ್ತಾ ಹೋಗುತ್ತೆ ಮತ್ತು ಗೋಂಡವಾನ ಲ್ಯಾಂಡು ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಲೀಡ್ಸ್ ಟು ಇವತ್ತು ನಮ್ಮ ಭೂಮಿ ಹೇಗಿದೆ, ಅದರ ಮೇಲೆ ಯಾವ ಥರ ಕಾಂಟಿನೆಂಟ್ಗಳಿದೆ, ಅವು ಈಗ ಫಾರ್ಮ್ ಆಗಿರೋದು ಇಟ್ ಈಸ್ ಬೇಸ್ಡ್ ಬಿಕಾಸ್ ಆಫ್ ದ ಲೊರೇಷಿಯನ್ ಗೋಂಡವಾನ ಡಿವಿಷನ್ ಆಗಿರೋದು. ದಸ್ ವೆಗನರ್ ಪ್ರಪೋಸ್ ದಟ್ ಕಾಂಟಿನೆಂಟ್ಸ್ ಆರ್ ಫ್ಲೋಟಿಂಗ್ ಕಾನ್ಸ್ಟೆಂಟ್ಲಿ ಡ್ರಿಫ್ಟಿಂಗ್ ಆನ್ ದ ಅರ್ತ್ ಸರ್ಫೇಸ್. ದಟ್ಸ್ ವೈ ಅವ್ರು ಹೇಳ್ತಾರೆ ಕಾಂಟಿನೆಂಟ್ಸು ಫಿಕ್ಸ್ಡ್ ರಿಜಿಡ್ ಮಾಸಸ್ ಅಲ್ಲ, ಇವು ಶಿಫ್ಟ್ ಆಗ್ತಿದ್ದಾವೆ ಅಥವಾ ಡ್ರಿಫ್ಟ್ ಆಗ್ತಿದ್ದಾವೆ, ಈ ಭೂಖಂಡಗಳು ಅಲಿತಾ ಇದ್ದಾವೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ತಿದ್ದಾವೆ ಅಂತ ಥಿಯರಿ ಕೊಡ್ತಾರೆ ಅಥವಾ ಸಿದ್ಧಾಂತನ ಕೊಡ್ತಾರೆ. ಓಕೆ, ಸೊ ಇವ್ರದ್ದು ಒನ್ ಆಫ್ ದ ಮೇನ್ ಈ ಆಲ್ಫ್ರೆಡ್ ವೆಗೆನರ್ ನಾನು ಹೇಳಿದೆ ಆಲ್ಮೋಸ್ಟ್ ಎಲ್ಲ ನಿಮಗೆ ಮೇಜರ್ ಅಬ್ಸರ್ವೇಷನ್ಸ್ ಇಸ್ ಬೇಸ್ಡ್ ಆನ್ ಸೌತ್ ಅಟ್ಲಾಂಟಿಕ್ ಅಥವಾ ನಾರ್ತ್ ಅಟ್ಲಾಂಟಿಕ್ ಓಷನಲ್ಲಿ ಅಬ್ಸರ್ವ್ ಮಾಡಿರೋದ್ರಿಂದ ನೀವು ಅವ್ರು ಹೇಳೋದು ಮುಂದೆ ಜಿಯೋಗ್ರಫಿ ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದರೆ ಇಟ್ಸ್ ಅ ವೆರಿ ಫ್ಯಾಸಿನೇಟಿಂಗ್ ಅಥವಾ ಸರ್ಪ್ರೈಸಿಂಗ್ ಎಲಿಮೆಂಟ್. ಇವಾಗ ನೋಡಿ, ಈ ತೆಥಿಸ್ ಸಿ ಇದೆಲ್ಲ ನೋಡಿ, ಈ ತೆಥಿಸ್ ಸಿ ಎಲ್ಲಿದೆ, ಇಲ್ಲಿ ಈ ತೆಥಿಸ್ ಸಿಯಲ್ಲಿ ಎಷ್ಟೋ ವರ್ಷಗಳ ಕಾಲ ಈ ಗೋಂಡವಾನ ಲ್ಯಾಂಡಿಂದ ಸುಮಾರು ರಿವರ್ಸು ಆ್ಯಂಡ್ ಲೊರೇಷಿಯಾ ಲ್ಯಾಂಡಿಂದ ಸುಮಾರು ರಿವರ್ಸು ಫಾರ್ ಮೋರ್ ದೆನ್ 100 millions of years ಆರ್ ಮೋರ್ ದೆನ್ 150 millions of years ಇಲ್ಲಿಂದ ಇಲ್ಲಿವರೆಗೂ ಈ ತೆಥಿಸ್ ಸಿಯಲ್ಲಿ ಫೈನ್ ಸೆಡಿಮೆಂಟ್ಸ್ನ ತಂದಾಕಿದ್ದಾವೆ. ಮೆನಿ ರಿವರ್ಸ್ ಫ್ರಾಮ್ ಲೊರೇಷಿಯಾ ಆ್ಯಂಡ್ ಗೋಂಡವಾನ ಲ್ಯಾಂಡ್, ಸೆಡಿಮೆಂಟ್ಸ್ ಆ್ಯಂಡ್ ಫಾಸಿಲ್ ಫ್ಯೂಲ್ಸ್. ಓಕೆ, ನಾವು ಈ ನದಿಲಿ ಸಿಗೋ ಹೂಳು ಅಂತ ಏನು ಹೇಳ್ತೀವಲ್ಲ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅದರಲ್ಲಿ ತುಂಬ ಫೈನ್ ಸೆಡಿಮೆಂಟ್ಸ್ ಇರುತ್ತೆ. ಭೂಮಿಯ ಫಲವತ್ತತನ ಅಥವಾ ಏನೋ ಅಗ್ರಿಕಲ್ಚರ್ ಲ್ಯಾಂಡ್ ಫಲವತ್ತತನ ಇಂಪ್ರೂವ್ ಮಾಡೋಕ್ಕೆ ಅದೇ ಇರೋದು. ಆಮೇಲೆ ಈ ಜೀವಿಗಳ ಅವಶೇಷಗಳು, ಈಗ ನಾವು ನಮ್ಮದು ಬಾಡಿ ಇಸ್ ಕನ್ಸಿಸ್ಟೆಡ್ ಆಫ್ ಡಿಫ್ರೆಂಟ್ ಮಿನರಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಲ್ಲ, ಕ್ಯಾಲ್ಸಿಯಂ ಇದೆ, ಮ್ಯಾಗ್ನೀಷಿಯಮ್ ಇದೆ, ಸುಮಾರು ಕಾನ್ಸ್ಟಿಟ್ಯೂಯೆಂಟ್ಸ್ ಇದೆ. ನಾವು ಸತ್ತ ಮೇಲೆ ಏನಾಗ್ತೀವಿ, ಅವಶೇಷಗಳಾಗ್ತೀವಿ, ಫಾಸಿಲ್ಸ್ ಆಗುತ್ತಲ್ಲ. ಸೊ ನಾವು ಅಗೇನ್ ಎಷ್ಟೋ ವರ್ಷಗಳ ಕಾಲ ಸೆಡಿಮೆಂಟ್ಸ್ ಅಥವಾ ಫಾಸಿಲ್ ಫ್ಯೂಲ್ಸ್ ಆಗಿ ಭೂಮಿ ಒಳಗಡೆ ಹೋಗಿ ಸೇರ್ತೀವಿ. ಈ ಫಾಸಿಲ್ ಫ್ಯೂಲ್ಸಿಂದನೇ ಸರ್ಟನ್ ಮಿನರಲ್ ರಿಸೋರ್ಸ್ ಇರೋದು. ಫಾರ್ ಎಕ್ಸಾಂಪಲ್ ಕೋಲ್ ಆಗೋದು ಫಾಸಿಲ್ ಫ್ಯೂಲ್ಸಿಂದ, ಆಯಿಲ್ ಆಗೋದು ಫಾಸಿಲ್ ಫ್ಯೂಲ್ಸಿಂದ. ಓಕೆ, ಎಷ್ಟೋ ವರ್ಷಗಳ ಕಾಲ ಈ ಫೈನ್ ಸೆಡಿಮೆಂಟ್ಸ್ ಆ್ಯಂಡ್ ಫಾಸಿಲ್ ಫ್ಯೂಲ್ಸ್ ರಿವರ್ಸ್ ಥ್ರೂ ದ ರಿವರ್ಸ್, ಅಂದರೆ ರಿವರ್ಸ್ ಒಂದು ಕಡೆಯಿಂದ ಲ್ಯಾಂಡಿಂದ ಹೋಗಿ ನದಿ ಈ ಸೆಡಿಮೆಂಟ್ಸ್ ಆಫ್ ಫಾಸಿಲ್ ಫ್ಯೂಲ್ಸ್ನ ತೊಗೊಂಡೋಗಿ ಓಷನ್ಗೆ ಹಾಕುತ್ತೆ ಅಥವಾ ಸೀಗೆ ಹಾಕುತ್ತೆ. ಸೊ ಎಷ್ಟೋ ವರ್ಷಗಳ ಕಾಲ ಈ ಗೋಂಡವಾನ ಮತ್ತು ಲೊರೇಷಿಯಾ ಇಂದ ಬಂದಿರೋ ರಿವರ್ಸು ಈ ಸೆಡಿಮೆಂಟ್ಸ್ ಮತ್ತು ಫಾಸಿಲ್ ಫ್ಯೂಲ್ಸ್ನ ಈ ನ್ಯಾರೋ ಸ್ಟ್ರಿಪ್ಪಲ್ಲಿ ಹೋಗಿ ಅಕ್ಯುಮುಲೇಟ್ ಮಾಡಿದ್ದಾವೆ. ತೆಥಿಸ್ ಸಿಯಲ್ಲಿ ಹೋಗಿ ಅಕ್ಯುಮುಲೇಟ್ ಮಾಡಿದೆ. ಓಕೆ, ಸೊ ದಿಸ್ ಇಸ್ ಯುವರ್ ತೆಥಿಸ್ ಸಿ.
ಸೊ ಎಷ್ಟೋ ವರ್ಷಗಳ ಮಿಲಿಯನ್ಸ್ ಆಫ್ ಇಯರ್ಸ್, ಜಸ್ಟ್ ಇಮ್ಯಾಜಿನ್ ಮಿಲಿಯನ್ಸ್ ಆಫ್ ಇಯರ್ಸ್ ಎಷ್ಟೋ ನದಿಗಳು ಹೋಗಿ ಅಲ್ಲಿ ಸೆಡಿಮೆಂಟ್ಸ್ ಮತ್ತು ಫಾಸಿಲ್ ಫ್ಯೂಲ್ಸ್ನ ಹೋಗಿ ಅಕ್ಯುಮುಲೇಟ್ ಮಾಡಿದ್ದಾವೆ. ಸೊ ಹೋಗಿ ಹಾಕಿದ ಒಂದು ಅರ್ಥ ಏನು, ಈ ರೀಜನಲ್ಲಿ ಬಿಕಾಸ್ ಆಫ್ ಹೈ ಫಾಸಿಲ್ ಫ್ಯೂಲ್ ಕಂಟೆಂಟ್ ಅಕ್ಯುಮುಲೇಟ್ ಆಗಿರೋದ್ರಿಂದ ಈ ರೀಜನಲ್ಲಿ ನಿಮಗೆ ಆಯಿಲ್ ಸಿಗೋದು. ಯು ಕ್ಯಾನ್ ಸಿ ಆಯಿಲ್ ರಿಚ್ ರೀಜನ್ಸ್ ಆರ್ ದೇರ್ ಇನ್ ದ ಬೆಲ್ಟ್ ಆಫ್ ದ ಸಿ. ಈಗ ನೀವೇ ಅಬ್ಸರ್ವ್ ಮಾಡಿ, ಈ ಬೆಲ್ಟ್ ಎಲ್ಲೆಲ್ಲಿದೆ ಇವಾಗ ನೋಡಿ, ಇಲ್ಲಿದೆನಾ, ದಿಸ್ ಇಸ್ ಯುವರ್ ತತ್ತಿಸಿ, ದಿಸ್ ಇಸ್ ಯುವರ್ ತತ್ತಿಸಿ, ದಿಸ್ ಇಸ್ ಯುವರ್ ತತ್ತಿಸಿ. ಇವಾಗ ನೋಡಿ, ಈಗ ನೋಡಿ, ಮೊದಲು ಯುರೋಪ್ ನಾರ್ತನ್ ಪಾರ್ಟ್, ದಿಸ್ ಇಸ್ ಯುವರ್ ಯುರೋಪ್ ನಾರ್ತನ್ ಪಾರ್ಟ್, ಇದು ಏಷ್ಯಾದ ಸದರ್ನ್ ಪಾರ್ಟ್. ಇದು ಹೋಗ್ತಾ ಹೋಗ್ತಾ ಉಲ್ಟಾ ಆಗಿದೆ ನೋಡಿ, ಯುರೋಪು ಇಲ್ಲಿರೋದು ಇಲ್ಲಿ ಬಂದಿದೆ, ಏಷ್ಯಾ ಇಲ್ಲಿದೆ ಸದರ್ನ್ ಪಾರ್ಟ್, ಗೊತ್ತಾಯ್ತಾ? ಸೊ ಹೀಗಿದ್ದಾಗ ಏನಾಗುತ್ತೆ, ಈ ರೀಜನಲ್ಲಿದೆ ಇದೆಲ್ಲ ತತ್ತಿಸಿ ಬೆಲ್ಟ್, ದಿಸ್ ಇಸ್ ಆಲ್ ಯುವರ್ ತತ್ತಿಸಿ ಬೆಲ್ಟ್, ಆ್ಯಂಡ್ ದಿಸ್ ಇಸ್ ಆಲ್ ಯುವರ್ ತತ್ತಿಸಿ ಬೆಲ್ಟ್. ಬಿಕಾಸ್ ಈ ಯುರೋಪ್ ಏನಿದೆ ಹೀಗಿದ್ದು ಹೀಗಾಗಿದೆ. ಸೊ ದ ನಾರ್ತನ್ ಪಾರ್ಟ್ ಆಫ್ ಯುರೋಪ್ ವಾಸ್ ನಿಯರ್ ತತ್ತಿಸಿ. ಓಕೆ, ಸೊ ದಿಸ್ ಇಸ್ ಆಲ್ ಯುವರ್ ತತ್ತಿಸಿ. ಇಲ್ಲಿ ಎಷ್ಟು ವರ್ಷಗಳ ಕಾಲ ಫಾಸಿಲ್ ಫ್ಯೂಲ್ ಹೋಗಿ ಅಕ್ಯುಮುಲೇಟ್ ಆಗಿದೆ. ಹಾಗಾಗಿ ನೀವು ಇವತ್ತು ದ ಆಯಿಲ್ ರಿಚ್ ಕಂಟ್ರೀಸ್ ನೋಡಿದ್ರೆ ಈ ಬೆಲ್ಟಲ್ಲಿ ಸಿಗೋದು. ಇಟ್ ಈಸ್ ಬಿಕಾಸ್ ಆಫ್ ಲಾಟ್ ಆಫ್ ಅಕ್ಯುಮುಲೇಷನ್ ಆಫ್ ಸೆಡಿಮೆಂಟ್ಸ್ ಆ್ಯಂಡ್ fossil fuels brought down by the rivers from Laurasia and Gondwana in this Tethys Sea belt. So nodi, Venezuela, oil rich country, oil and natural gas rich country. Your North African countries like Morocco, Algeria, Tunisia, Libya, Egypt. Then Arab countries, Saudi, UAE, Bahrain, Qatar, Yemen, ಎಲ್ಲ ಕಂಟ್ರಿಗಳು ನೋಡಿ, ಇಲ್ಲಿ ಬರೋ ಕಂಟ್ರಿಗಳೆಲ್ಲ Tethys Sea ಬೆಲ್ಟೆ. ಅದಕ್ಕೆ ಇವಾಗ ಅವರು ಆಯಿಲ್ ರಿಚ್ ಕಂಟ್ರೀಸ್ ಆ್ಯಂಡ್ ದ ಅಮೇರಿಕದ್ದು ಈಸ್ಟ್ ಕೋಸ್ಟ್, ದೆನ್ ರಷ್ಯಾದು ನಾರ್ತ್ ಕೋಸ್ಟ್, ಇವೆಲ್ಲವೂ ಆಯಿಲ್ ರಿಚ್ ರೀಜನ್ಸ್. ಸೊ ದಿಸ್ ಈಸ್ ದಿಸ್ ವೆರಿ ಕ್ಯೂರಿಯಸ್ ಸರ್ಪ್ರೈಸಿಂಗ್ ಎಲಿಮೆಂಟ್. ಇಟ್ ಈಸ್ ಬಿಕಾಸ್ ಆಫ್ ಎಷ್ಟೋ ಮಿಲಿಯನ್ಸ್ ಆಫ್ ಇಯರ್ಸ್ ಈ ತೆತ್ತಿಸಿಯಲ್ಲಿ ಫಾಸಿಲ್ ಫ್ಯೂಲ್ಸ್ ಮತ್ತು ಸೆಡಿಮೆಂಟ್ಸ್ ಅಕ್ಯುಮುಲೇಟ್ ಆಗಿ ಈ ಥರ ನಮಗೆ ಇವಾಗ ಆಯಿಲ್ ರಿಚ್ ಕಂಟ್ರೀಸ್ ಯಾಕೆ ಇಲ್ಲೇ ಇದೆ ಅಂದರೆ ಅರ್ಥ ಏನು, ಇಟ್ ಈಸ್ ಬಿಕಾಸ್ ಆಫ್ ದ Tethys Sea ಬೆಲ್ಟ್. ಓಕೆ, ಸೊ ಇದನ್ನ ಎಕ್ಸಾಂಪಲ್ ಕೇಳಲ್ಲ, ಬಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ವೈ, ಈಗ ಫಾರ್ ಎಕ್ಸಾಂಪಲ್ ಯಾಕೆ ಅರಬ್ ಕಂಟ್ರೀಸಲ್ಲಿ ಆಯಿಲ್ ಜಾಸ್ತಿ ಇದೆ, ಇಂಡಿಯಾದಲ್ಲಿ ಯಾಕಿಲ್ಲ ಅಂತಂದರೆ, ಇಟ್ ಇಸ್ ನಾಟ್ ಅವರ್ ಬ್ಯಾಡ್ ಲಕ್, ಇಟ್ ಈಸ್ ಬಿಕಾಸ್ ಆಫ್ ದ ಪೊಸಿಷನ್ ಆಫ್ ಅರಬ್ ಕಂಟ್ರೀಸ್. ಓಕೆ, ಆ ಅರಬ್ ಕಂಟ್ರಿ ಆ Tethys Sea ಬೆಲ್ಟಲ್ಲಿದೆ. ಸೊ ಹಂಗೆ ನೋಡಿದ್ರೆ ನೋಡಿ, ಇಂಡಿಯಾದ ನಾರ್ತನ್ ಪಾರ್ಟ್ ಏನಿದೆಯಲ್ಲ, ಸಿ ದಿಸ್ ರೀಜನ್, ಇಫ್ ಯು ಸಿ ದಿಸ್ ರೀಜನ್ ಸಮ್ವೇರ್ ಬಿಫೋರ್ ದ್ಯಾಟ್, ಈ ರೀಜನ್ ಏನಿದೆಯಲ್ಲ, ದಿಸ್ ರೀಜನ್ ಈಸ್ ಯುವರ್ ಇಂಡಿಯಾ ರೀಜನ್. ಸೊ ಇಲ್ಲೂ ನಿಮಗೆ ಲಿಟಲ್ ಬಿಟ್ ಆಫ್ ಫಾಸಿಲ್ ಫ್ಯೂಲ್ಸ್ ಅಥವಾ ಸೆಡಿಮೆಂಟ್ಸ್ ಇದೆ. ಬಟ್ ಇಲ್ಲಿ ನಮಗೆ ಈ ನಾರ್ತ್ ಇವಾಗ ನೋಡಿದ್ರೆ ನಮಗೆ ಈ ರೀಜನಲ್ಲಿ ಓಕೆ, ಈ ರೀಜನ್ ನೋಡಿದ್ರೆ ಹಿಮಾಲಯಸ್ ಇದೆ. ನಮಗೆ ಹಿಮಾಲಯಸ್ ಇರೋದ್ರಿಂದ ನಮಗೆ ಹಿಮಾಲಯಕ್ಕೆ ಒಳಗಡೆ ಆಯಿಲ್ ಇದೆ, ಆದರೆ ನಮಗೆ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ ಹ್ಯಾಸ್ ಅ ವೆರಿ ಡಿಫಿಕಲ್ಟ್ ಟೋಪೋಗ್ರಫಿ. ಓಕೆ, ಅಥವಾ ಡಿಫಿಕಲ್ಟ್ ಟೆರೇನ್ ಇದೆ. ಬಟ್ below Himalayas, most of the geographers now also believe that below Himalayas you have oil and natural gas, but it is difficult to extract now because of the topography. Okay, so ಈ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿನ ಇಟ್ಟುಕೊಂಡು ಈಗ ಇವ್ರೇನು ಮಾಡ್ತಾರೆ, ಆಲ್ಫ್ರೆಡ್ ವೆಗನರ್ ಒಂದು ಐಡಿಯಾ ಕೊಡ್ತಾರೆ. ಓಕೆ, ಈ ಥರ ಇದೆ, ಡಿಫ್ರೆಂಟ್ ಕಾಂಟಿನೆಂಟ್ಸ್ ಈ ಥರ ಬೇರೆ ಬೇರೆ ಕಡೆ ಮೂವ್ ಆಗಿದೆ ಓವರ್ ದ ಪೀರಿಯಡ್ ಆಫ್ ಅರ್ತ್ ಹಿಸ್ಟ್ರಿ, ಭೂಮಿಯ ಇತಿಹಾಸದಲ್ಲಿ ಭೂಖಂಡಗಳು ಮೂವ್ ಆಗಿದೆ ಅಂತ ಹೇಳ್ತಾರೆ. ಸೊ ಅವಾಗ ಜಿಯೋಗ್ರಫರ್ಸ್ಗೆ ಒಂದೊಳ್ಳೆ ಕ್ಯೂರಿಯಸ್ ಐಡಿಯಾ ಸಿಗುತ್ತೆ. ಓಕೆ, ಹೌದು ಮೂವ್ ಆಗಿದಾವ, ಆದರೆ ರೀಸನ್ ಏನು, ಯಾಕೆ ಮೂವ್ ಆಗ್ತಿದ್ದಾವೆ? ಸೊ ಆ ಒಂದು ಕ್ವಶನ್ನ ಹುಡ್ಕೊಂಡು ಸುಮಾರು ಜಿಯೋಗ್ರಫರ್ಸ್ ಹೊರಡ್ತಾರೆ. ಅದರಲ್ಲಿ ಆರ್ಥರ್ ಹೋಮ್ಸ್ ಅನ್ನೋರು ಕನ್ವೆಕ್ಷನಲ್ ಕರೆಂಟ್ ಥಿಯರಿ ಅಂತ ಕೊಡ್ತಾರೆ. ಅದಕ್ಕೆ ಪ್ರಚಲನ ಪ್ರವಾಹ ಸಿದ್ಧಾಂತ ಅಂತ ಹೇಳ್ತೀವಿ. ಸೊ ಇವ್ರೇನು ಹೇಳ್ತಾರೆ ಅಂದರೆ, ಸೊ ನಾವು ಎವ್ರಿವನ್ ನೋಸ್ ದಟ್ ಓಕೆ ಭೂಖಂಡಗಳು ಮೂವ್ ಆಗ್ತಿದೆ ಅಥವಾ ಅಲಿತಿದ್ದಾವೆ ಅಂತ ರೀಸನ್ ನೋಡ್ಕೊಂಡು ಹೋಗ್ತಾರೆ. ಸೊ ಇವ್ರು 1930s ಈ ಸಿದ್ಧಾಂತನ ಕೊಡ್ತಾರೆ. 1930s ಈ ಸಿದ್ಧಾಂತ ಕೊಡ್ತಾರೆ. ಇವ್ರೇನು ಹೇಳ್ತಾರೆ ಅಂದರೆ,
ಆವಾಗ ಅವರು ಅರ್ತ್ ಒಳಗಡೆ ಏನಿದೆ ಅಂತ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ಇವ್ರು ಹೇಳ್ತಾರೆ ದ ಮ್ಯಾಂಟಲ್ ಪೋರ್ಷನ್ ಏನಿದೆಲ್ಲ ಅಥವಾ ಅಸ್ತನೋಸ್ಪಿಯರ್ ಏನಿದೆಲ್ಲ, ಸೊ ಅಸ್ತನೋಸ್ಪಿಯರ್, ದಿಸ್ ಇಸ್ ಯುವರ್ ಅಸ್ತನೋಸ್ಪಿಯರ್. ಸೊ ಈ ಅಸ್ತನೋಸ್ಪಿಯರ್ ಅಲ್ಲಿ ಯು ಹ್ಯಾವ್ ಮ್ಯಾಗ್ಮಾ. ಓಕೆ, ಈ ಮ್ಯಾಗ್ಮಾ ಹೇಗೆಂದರೆ ಇಟ್ ಈಸ್ ಬಾಯ್ಲಿಂಗ್ ಎಟ್ ಅ ವೆರಿ ಹೈ ಟೆಂಪ್ರೇಚರ್ ಇನ್ ಟರ್ಮ್ಸ್ ಆಫ್ ಥೌಸಂಡ್ಸ್ ಆಫ್ ಡಿಗ್ರಿ ಸೆಲ್ಸಿಯಸ್. ಓಕೆ, ಈಗ ನೋಡಿ, ಸೊ ಈ ಥಿಯರಿನ ಅರ್ಥ ಮಾಡ್ಕೊಂಡ್ರೆ ಲಿಟ್ರಲಿ ನೀವು ಹೇಗೆ ಇದಂದರೆ, ಒಂದು ಪಾತ್ರೆಯಲ್ಲಿ ಒಂದು ಲಿಕ್ವಿಡ್ ಅಥವಾ ಸೆಮಿ ಸಾಲಿಡ್ ಮೆಟೀರಿಯಲ್ ತಗೊಳ್ಳಿ ಅಥವಾ ಲಿಕ್ವಿಡ್ನ ತಗೊಳ್ಳಿ, ಬಾಯ್ಲ್ ಮಾಡಿ. ನೀವು ಮಿಲ್ಕ್ ಬಾಯ್ಲ್ ಮಾಡ್ತೀರಾ ಅಥವಾ ವಾಟರ್ ಬಾಯ್ಲ್ ಮಾಡ್ತೀರಾ ಅಂದ್ಕೊಳ್ಳಿ. ಎಲ್ಲಿ ಫ್ಲೇಮ್ ಇರುತ್ತೆ ಅಲ್ಲಿ ವಾಟರ್ ಪಾರ್ಟಿಕಲ್ಸ್ ಏನಿರುತ್ತೆ, ನೀರನ್ನ ನೀವು ಬಾಯ್ಲ್ ಮಾಡ್ತಿದ್ರೆ ಆ ವಾಟರ್ ಪಾರ್ಟಿಕಲ್ಸ್ ಮೇಲ್ಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಬಾಯ್ಲ್ ಆಗ್ತಿರುತ್ತೆ ಅಲ್ಲಿ ಮೇಲ್ಗಡೆ ಬರುತ್ತಲ್ಲ, ಆ ಮೇಲ್ಗಡೆ ಬಂದಿದ್ದು ಏನಾಗುತ್ತೆ, ಇನ್ನೊಂದು ಕಡೆ ಎಟ್ ದ ಬೌಂಡ್ರಿ ಆಫ್ ದ ವೆಸಲ್ ಬೌಂಡ್ರಿ ಏನಿರುತ್ತೆ ಅಲ್ಲೋಗಿ ಸಬ್ಸೈಡ್ ಆಗುತ್ತೆ. ಕರೆಕ್ಟ್, ಇಲ್ಲಿ ಮೇಲ್ಗಡೆ ಹೋಗುತ್ತೆ ವಾಟರ್ ಪಾರ್ಟಿಕಲ್ಸ್, ಎಟ್ ಬೌಂಡ್ರಿ ಆಫ್ ದ ವೆಸಲ್ ಸಬ್ಸೈಡ್ ಆಗುತ್ತೆ. ಸೊ ನಿಮಗೆ ಯಾವ ಥರ ಇರುತ್ತೆ ಅಂತಂದರೆ, ಈ ಥರ ಪಾತ್ರೆ ಇಟ್ಕೊಂಡು ನೀವಿಲ್ಲಿ ಬಾಯ್ಲ್ ಮಾಡ್ತೀರ ಅಥವಾ ಇಲ್ಲಿ ಫ್ಲೇಮ್ ಇದೆ ಅಂದ್ಕೊಳ್ಳಿ. ಸೊ ಇಲ್ಲಿ ನೀರು ಇರುತ್ತಲ್ಲ, ಸೊ ಇಲ್ಲಿ ವಾಟರ್ ಪಾರ್ಟಿಕಲ್ಸ್ ವಿಲ್ ಗೋ ಅಪ್. ಓಕೆ, ಇದು ಮೇಲ್ಗಡೆ ಈ ಥರ ಮೂವ್ ಆಗಿ ಬೌಂಡ್ರಿ ಆಫ್ ದ ವೆಸಲಲ್ಲಿ ಬಂದು ಕೆಳಗಡೆ ಮೂವ್ ಆಗ್ತಿರುತ್ತೆ. ಇದು ಮತ್ತೆ ಇಲ್ಲಿ ಬರ್ತಿರುತ್ತೆ. ಸೊ ಈ ಥರದ್ದೊಂದು ಮೂವ್ಮೆಂಟ್ ಇರುತ್ತೆ. ಎಲ್ಲಿ ಫ್ಲೇಮ್ ಇರುತ್ತೆ ಅಲ್ಲಿ ಮೇಲ್ಗಡೆ ಹೋಗುತ್ತೆ, ಬೌಂಡ್ರಿ ಹತ್ರ ಹೋಗಿ ಡಿಸೆಂಡ್ ಆಗುತ್ತೆ. ಓಕೆ, ಈ ಥರ ಮೂವ್ಮೆಂಟ್ ಇರುತ್ತೆ. ಇದಕ್ಕೆ ನಾವು ಕನ್ವೆಕ್ಷನ್ ಅಂತ ಹೇಳ್ತೀವಿ ಅಥವಾ ಪ್ರಚಲನ ಅಂತ ಹೇಳ್ತೀವಿ. ಸೊ ದಿಸ್ ಮೂವ್ಮೆಂಟ್ ಇಸ್ ಕಾಲ್ಡ್ ಕನ್ವೆಕ್ಷನ್ ಆರ್ ಪ್ರಚಲನ ಅಂತ ಹೇಳ್ತೀವಿ. ಸೊ ಅದೇ ಥರನೇ ಈ ಮ್ಯಾಗ್ಮಾ ಇನ್ ದ ಅಸ್ತನೋಸ್ಪಿಯರ್ ಬಾಯ್ಲ್ ಆಗ್ತಿರುತ್ತೆ. ನೋಡಿ ಇಲ್ಲಿ ಒಂದು ಕಡೆ ಎಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೋ, ಲೆಟ್ಸ್ ಸೇ ಇಲ್ಲಿ ಬಾಯ್ಲ್ ಆಗ್ತಿದೆ, ಆವಾಗ ಅದು ಮೇಲ್ಗಡೆ ಹೋಗುತ್ತೆ. ಸೊ ಅದು ಮೇಲ್ಗಡೆ ಹೋಗ್ತಾ ಯಾವಾಗ ಅದು ಬೌಂಡ್ರಿ ಆಫ್ ದ ಲಿಥೋಸ್ಫಿಯರ್ ಬರುತ್ತಲ್ಲ ಅಲ್ಲಿ ಡೈವರ್ಜ್ ಆಗುತ್ತೆ ಈ ಥರ. ಓಕೆ, ಅದು ಬಂದು ಒಂದು ಕಡೆ ಡಿಸೆಂಡ್ ಆಗುತ್ತೆ, ಮತ್ತು ಇದು ಬಂದು ಈ ಕಡೆ ಕನೆಕ್ಟ್ ಆಗ್ತಿರುತ್ತೆ ಈ ಥರ. ಇದಕ್ಕೆ ನಾವು ಕನ್ವೆಕ್ಷನಲ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಒನ್ ಕನ್ವೆಕ್ಷನ್ ಸೆಲ್ ಆ್ಯಂಡ್ ದಿಸ್ ಇಸ್ ಒನ್ ಕನ್ವೆಕ್ಷನ್ ಸೆಲ್. ಓಕೆ, ಸೊ ಎಲ್ಲಿ ಬಾಯ್ಲ್ ಆಗ್ತಿರುತ್ತೆ ಅದು ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗ್ತಾ ಏನಾಗುತ್ತೆ, ಅರ್ತ್ ಸರ್ಫೇಸ್ಗೆ ಹತ್ರ ಬರ್ತೀನಿ, ಲಿಥೋಸ್ಫಿಯರ್ ಹತ್ರ ಬರ್ತೀನಿ ಅರ್ಥ ಏನು, ಕೋಲ್ಡ್ ಆಗುತ್ತೆ ಅಂತ ಅರ್ಥ. ಆ ಕೋಲ್ಡ್ ಆಗಿರೋದು ಏನಾಗುತ್ತೆ, ವಾಪಸ್ ಬಂದ್ಬಿಟ್ಟು ಕೆಳಗಡೆ ಹೋಗುತ್ತೆ. ಯಾವಾಗ ಒಂದು ಮೆಟೀರಿಯಲ್ಲು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಅಥವಾ ಹಾಟ್ ಇದೆ ಅಂತ ಅರ್ಥ ಏನು, ಅದು ಮೇಲ್ಗಡೆ ಹೋಗುತ್ತೆ. ಯಾವಾಗ ಕೋಲ್ಡ್ ಆಗುತ್ತೆ ವಾಪಸ್ ಮತ್ತೆ ಡಿಸೆಂಡ್ ಆಗುತ್ತೆ ಈ ಥರ. ಸೊ ದ ಮ್ಯಾಗ್ಮಾ ಇಫ್ ಇಟ್ ಇಸ್ ಅ ವೆರಿ ಹೈ ಟೆಂಪ್ರೇಚರ್ ಹಿಯರ್ ಬಾಯ್ಲ್ ಆಗ್ತಿದೆ ಅರ್ಥ ಏನು, ಇದು ಮೇಲ್ಗಡೆ ಬರುತ್ತೆ, ಒಂದು ಕಡೆ ಡೈವರ್ಜ್ ಆಗುತ್ತೆ, ಡಿಸೆಂಡ್ ಆಗುತ್ತೆ, ಮತ್ತು ಇದು ಕಂಪ್ಲೀಟ್ ಆಗುತ್ತೆ. ಸೊ ಸೈಕಲ್ ಈ ಥರ. ಇದಕ್ಕೆ ನಾವು ಕನ್ವೆಕ್ಷನ್ ಸೆಲ್ ಅಂತ ಹೇಳ್ತೀವಿ. ಓಕೆ, ಸೊ ಎಲ್ಲಿ ನಿಮಗೆ ಮ್ಯಾಗ್ಮಾ ಬಾಯ್ಲ್ ಆಗ್ತಿದೆಯಲ್ಲ ಅದಕ್ಕೆ ನಾವು ಅಪ್ ವೆಲ್ಲಿಂಗ್ ಝೋನ್ ಅಂತ ಹೇಳ್ತೀವಿ. ಅಪ್ ವೆಲ್ಲಿಂಗ್ ಅರ್ಥ ಏನು, ಮೇಲ್ಗಡೆ ಬರ್ತಿದೆ ಅಂತ ಅರ್ಥ. ಸೊ ಇಲ್ಲೇನಾಗುತ್ತೆ ನೋಡಿ, ಇದು ಯಾವಾಗ ಇಲ್ಲಿ ಬಾಯ್ಲ್ ಆಗಿ ಮೇಲ್ಗಡೆ ಬರ್ತಿದೆಯಲ್ಲ ಅವಾಗೇನಾಗುತ್ತೆ, ಈ ಲೀಥೋಸ್ಪಿಯರ್ನ ಪುಷ್ ಮಾಡುತ್ತೆ. ನೋಡಿ ಈ ಥರ ಬರ್ತಿದೆ ಅಂದ್ರೆ ಅರ್ಥ ಏನು, ಈ ಕಡೆ ಡೈವರ್ಜ್ ಆಗ್ತಿದೆ ಅರ್ಥ ಏನು, ಇಲ್ಲಿ ಆ ಮೇಲ್ಗಡೆ ಇರೋ ಲೀಥೋಸ್ಪಿಯರ್ನು ಬೇರ್ಪಾಡು ಮಾಡ್ತಿದೆ ಅಂತ ಅರ್ಥ. ಸೊ ನಾವು ಅದಕ್ಕೆ ಏನು ಹೇಳ್ತೀವಿ, ಡೈವರ್ಜೆನ್ಸ್ ಅಂತ ಹೇಳ್ತೀವಿ ಅಥವಾ ಬೇರ್ಪಡಿಸ್ತಿದೆ. ಈ ಲಿಥೋಸ್ಪಿಯರ್ ಪ್ಲೇಟ್ ಏನಿದೆ, ಬಿಕಾಸ್ ದಿಸ್ ಲಿಥೋಸ್ಪಿಯರ್ ಇಸ್ ಕಂಪ್ಲೀಟ್ಲಿ ಸಾಲಿಡ್ ಮೆಟೀರಿಯಲ್, ಅದೇನು ಮಾಡುತ್ತೆ ಈ ಥರ ಎಲ್ಲಿ ಮ್ಯಾಗ್ಮಾ ಹೊರಗಡೆ ಬರ್ತಿದೆ ಅಥವಾ ಮೇಲ್ಗಡೆ ಬರ್ತಿದೆ ಅಲ್ಲಿ ಡೈವರ್ಜ್ ಆಗುತ್ತೆ ಅಂತ. ಸೊ ಎಲ್ಲಿ ಡೈವರ್ಜ್ ಆಗುತ್ತಲ್ಲ ಈ ಥರದ್ದು ಗ್ಯಾಪ್ ಓಪನಿಂಗ್ ಕ್ರಿಯೇಟ್ ಆಗುತ್ತೆ. ಈ ಓಪನಿಂಗಿಂದನೇ ನಮಗೆ ವಾಲ್ಕನಿಕ್ ಆಕ್ಟಿವಿಟಿ ಹೊರಗಡೆ ಬರೋದು. ಸೊ ಲಿಟ್ರಲಿ ವೇರ್ ಮ್ಯಾಗ್ಮಾ ಈಸ್ ಕಮಿಂಗ್ ಅಪ್, ಆ ಝೋನ್ಗೆ ನಾವು ಡೈವರ್ಜೆನ್ಸ್ ಝೋನ್ ಅಂತ ಹೇಳ್ತೀವಿ. ಏನು ಲಿಥೋಸ್ಪಿಯರ್ ಏನಿದ್ರೆ ಆ ಲಿಥೋಸ್ ಪ್ಲೇಟ್ಸ್ನ ಅವು ಡಿವೈಡ್ ಮಾಡ್ತಿರುತ್ತವೆ. ಸೊ ಅಲ್ಲಿ ನಿಮಗೆ ವಾಲ್ಕನಿಕ್ ಆಕ್ಟಿವಿಟಿ ಆಗುತ್ತೆ. ಸೊ ಇದಕ್ಕೆ ಓಷನ್ ಒಳಗಡೆ ನಾವು ಮಿಡ್ ಓಷನಿಕ್ ರಿಡ್ಜ್ ಅಂತ ಹೇಳ್ತೀವಿ. ಓಕೆ, ದೆನ್ ಸೊ ಎರಡು ಪ್ಲೇಟು ಮತ್ತೆ. ಸೊ ಇಮ್ಯಾಜಿನ್ ಅರ್ತ್ ಹೆಂಗಿದೆ ಅಂತಂದರೆ, ಇಮ್ಯಾಜಿನ್ ಲೆಟ್ಸ್ ಸೇ ದಿಸ್ ಈಸ್ ಯುವರ್ ಲಿಥೋಸ್ಪಿಯರ್ ಅಂತ ಅಂದರೆ, ಒಳಗಡೆ ಯು ಹ್ಯಾವ್ ಆಸ್ತನೋಸ್ಪಿಯರ್ ವಿಚ್ ಇಸ್ ಅ ಸೆಮಿ ಲಿಕ್ವಿಡ್ ಅಥವಾ ಸೆಮಿ ಸಾಲಿಡ್ ಅಲ್ವಾ. ಸೊ ಇದು ಹೈ ಟೆಂಪ್ರೇಚರಲ್ಲಿ ಬಾಯ್ಲ್ ಆಗ್ತಿದೆ, ಎಲ್ಲೋ ಒಂದು ಕಡೆ ಟೆಂಪ್ರೇಚರ್ ಜಾಸ್ತಿ ಇದೆ ಅಂದ್ಕೋಣ. ಅವಾಗೇನಾಗುತ್ತೆ, ಇದು ಮೇಲ್ಗಡೆ ಹೋಗಿ ಈ ಕಡೆ ಪುಷ್ ಮಾಡ್ತಿರುತ್ತೆ, ಇದು ಮೇಲ್ಗಡೆ ಹೋಗಿ ಈ ಕಡೆ ಪುಷ್ ಮಾಡ್ತಿರುತ್ತಲ್ಲ. ಸೊ
ನೀವು ಲಿಟ್ರಲಿ ಈ ಬಾಯ್ಲಿಂಗ್ ವಾಟರ್ ಮೇಲೆ ಸಮ್ ವುಡನ್ ಪ್ಲ್ಯಾಂಕ್ಸ್ ಇಟ್ಟರೆ ಏನಾಗುತ್ತೆ, ಈ ಥರ ವುಡನ್ ಪ್ಲ್ಯಾಂಕ್ಸ್ ಇಟ್ಟಿದ್ರೆ ಅಂದ್ಕೊಳ್ಳಿ ಮೇಲ್ಗಡೆ, ಅವಾಗೇನಾಗುತ್ತೆ, ನೀವು ಈ ಥರ ಬಾಯ್ಲ್ ಮಾಡ್ತಿದ್ರೆ ಅರ್ಥ ಏನು, ಇಲ್ಲಿ ಈ ಬಾಯ್ಲಿಂಗ್ ವಾಟರ್ ವಿಲ್ ಟ್ರೈ ಟು ಪುಷ್ ದೀಸ್ ವುಡನ್ ಪ್ಲ್ಯಾಂಕ್ಸ್ ಲೈಕ್ ದಿಸ್. ಈ ಥರ ಇಲ್ಲಿ ನಿಮಗೆ ಬಾಯ್ಲ್ ಆಗ್ತಿದ್ರೆ ಅರ್ಥ ಏನು, ವುಡನ್ ಪ್ಲ್ಯಾಂಕ್ಸ್ ಈ ಥರ ಮೂವ್ ಆಗ್ತಿರುತ್ತೆ. ಸೊ ಅದೇ ಥರನೇ ಲಿಟ್ರಲಿ ನಮ್ಮ ಅರ್ತ್ ಮೇಲ್ಗಡೆ ಇರೋ ಲಿಥೋಸ್ಪಿಯರ್ ಅಥವಾ ಶಿಲಾ ಭಾಗ ಅಥವಾ ಶಿಲಾ ಗೋಳ ಅಂತ ಏನು ಹೇಳ್ತೀವಿ, ಅವು ಹೆಂಗೆ ಆ್ಯಕ್ಟ್ ಆಗ್ತವೆ ಅಂತ ಅಂದರೆ, ಕೆಳಗಡೆ ಲಿಕ್ವಿಡ್ ಇದೆ, ಲಿಕ್ವಿಡ್ ಮೇಲೆ ಇವು ಕೂತ್ಕೊಂಡಿದ್ದಾವೆ. ಸೊ ಯಾವಾಗ ಅದು ಬಾಯ್ಲ್ ಆಗ್ತಿರುತ್ತೆ, ಎಲ್ಲೋ ಒಂದು ಕಡೆ ಬಾಯ್ಲ್ ಆಗ್ತಿರುತ್ತಲ್ಲ, ಅಲ್ಲಿ ಡೈವರ್ಜ್ ಆಗ್ತಿರುತ್ತೆ, ಬೇರ್ಪಾಡಾಗ್ತಿರುತ್ತೆ. ಓಕೆ, ಸೊ ಲಿಟ್ರಲಿ ದೀಸ್ ಆರ್ ಲೈಕ್ ದಿಸ್ ಈಸ್ ಯುವರ್ ಲಿಥೋಸ್ಪಿಯರಿಕ್ ಪ್ಲೇಟ್ಸ್ ಅಂತ ಹೇಳ್ತೀವಿ. ಅವೆರಡು ಮೂವ್ ಆಗ್ತವೆ. ಓಕೆ, ಅದೇ ಥರನೇ ಇಲ್ಲಿ ಬೇರ್ಪಾಡಾಗ್ತಿದ್ದಾವೆ ಅಂತ ಹೇಳ್ತೀವಿ. ಅದೇ ಲೆಟ್ಸ್ ಸೇ ಇಲ್ಲಿ ನಿಮ್ಗೆ ಇಲ್ಲೊಂದು ಇಲ್ಲೊಂದು ಪ್ಲೇಟ್ ಇರುತ್ತಲ್ಲ, ಇಲ್ಲಿ ಹೋಗಿ ಡಿಕ್ಕಿ ಹೊಡಿತಿರ್ತವೆ. ಅರ್ಥ ಆಯ್ತಾ? ಸೊ ಒಂದು ಕಡೆ ಇಲ್ಲಿಂದ ನಿಮಗೆ ಡೈವರ್ಜ್ ಆಗ್ತಿ ಬೇರ್ಪಾಡಾಗ್ತಿದೆ ಅಂದರೆ, ಇನ್ನೊಂದು ಕಡೆ ಏನಾಗ್ತಿರುತ್ತೆ, ಒಗ್ಗೂಡ್ತಿರ್ತವೆ ಅಥವಾ ಡಿಕ್ಕಿ ಹೊಡಿತಿರ್ತವೆ ಅಂತ. ಸೊ ಇದಕ್ಕೆ ನಾವು ಕನ್ವರ್ಜೆನ್ಸ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಡೈವರ್ಜೆನ್ಸ್ ಅಂತ ಹೇಳ್ತೀವಿ, ಇದಕ್ಕೆ ನಾವು ಕನ್ವರ್ಜೆನ್ಸ್ ಅಂತ ಹೇಳ್ತೀವಿ. ಸೊ ಎರಡು ಲಿಥೋಸ್ಪಿಯರಿಕ್ ಪ್ಲೇಟ್ಸ್ ಏನಿದೆ ಅವು ಈ ಥರ ಬೇರ್ಪಾಡಾಗ್ತಿದ್ದಕ್ಕೆ ಅದಕ್ಕೆ ನಾವು ಡೈವರ್ಜೆನ್ಸ್ ಅಂತ ಹೇಳ್ತೀವಿ. ಅಲ್ಲಿ ಡೈವರ್ಜ್ ಆಗ್ತಿದೆ ಅರ್ಥ ಏನು, ಅಲ್ಲಿ ಒಳಗಡೆ ಇರೋ ಮ್ಯಾಗ್ಮಾ ಹೊರಗಡೆ ಬರ್ತಿದೆ ಅಂತ ಅರ್ಥ. ಎಲ್ಲಿ ನಿಮಗೆ ಇನ್ನೊಂದು ಕಡೆ ಇಲ್ಲಿ ಡೈವರ್ಜ್ ಆಗ್ತಿದೆಯಲ್ಲ, ಇಲ್ಲಿ ಇನ್ನೊಂದು ಪ್ಲೇಟ್ ಜೊತೆ ಅದು ಒಗ್ಗೂಡ್ತಿರುತ್ತೆ ಅಥವಾ ಡಿಕ್ಕಿ ಹೊಡಿತಿರುತ್ತೆ ಅಂತ ಅರ್ಥ. ಅದಕ್ಕೆ ನಾವು ಕನ್ವರ್ಜೆನ್ಸ್ ಅಂತ ಹೇಳ್ತೀವಿ. ಸೊ ಇದು ಯಾಕಾಗುತ್ತೆ ಅಂತ ಹೇಳ್ತಾರೆ ಅಂದರೆ, ಇವು ಆರ್ಥರ್ ಹೋಮ್ಸ್ ಏನು ಹೇಳ್ತಾರೆ ಅಂದರೆ, ಈ ಮ್ಯಾಂಟಲ್ ಪೋರ್ಷನಲ್ಲಿ ಯು ಹ್ಯಾವ್ ಸರ್ಟನ್ ರೇಡಿಯಾಕ್ಟಿವ್ ಎಲಿಮೆಂಟ್ಸ್. ಸೊ ಈ ರೇಡಿಯಾಕ್ಟಿವ್ ಎಲಿಮೆಂಟ್ಸು, ಕೆಲವೊಂದು ರೇಡಿಯಾಕ್ಟಿವ್ ಎಲಿಮೆಂಟ್ಸು ಜಾಸ್ತಿ ಬಾಯ್ಲ್ ಆಗುತ್ತೆ ಬೇಗ, ಕೆಲವೊಂದು ರೇಡಿಯಾಕ್ಟಿವ್ ಎಲಿಮೆಂಟ್ಸು ಬಿಕಾಸ್ ಆಫ್ ದ ಥರ್ಮಲ್ ಡಿಫ್ರೆನ್ಸಸ್ ಬಿಟ್ವೀನ್ ದ ರೇಡಿಯಾಕ್ಟಿವ್ ಎಲಿಮೆಂಟ್ಸ್. ಸೊ ಇವು ನಿಮಗೆ ಈ ಥರ ಡಿಫ್ರೆನ್ಸಸ್ ಆಗಿದೆ, ಒಂದು ಕಡೆ ಎಲ್ಲೋ ಜಾಸ್ತಿ ಮ್ಯಾಗ್ಮಾ ಬಾಯ್ಲ್ ಆಗ್ತದೆ, ಇನ್ನೊಂದು ಕಡೆ ಕಡಿಮೆ ಬಾಯ್ಲ್ ಆಗ್ತಿರುತ್ತೆ ಅಂತ. ಆ ಡಿಫ್ರೆನ್ಸಸ್ ಈಸ್ ಕ್ರಿಯೇಟಿಂಗ್ ದಿಸ್ ಕನ್ವೆಕ್ಷನಲ್ ಸೆಲ್. ಓಕೆ, ಅದಕ್ಕೆ ನೋಡಿ ಎಲ್ಲಿ ಡೈವರ್ಜ್ ಆಗ್ತಿದೆ ಅದಕ್ಕೆ ಡೈವರ್ಜೆನ್ಸ್ ಅಂತ ಹೇಳ್ತೀವಿ, ಎಲ್ಲಿ ನಿಮಗೆ ಒಗ್ಗೂಡ್ತಿರ್ತವೆ ಅದಕ್ಕೆ ಕನ್ವರ್ಜೆನ್ಸ್ ಅಂತ ಹೇಳ್ತೀವಿ. ಓಕೆ, ನೋಡೋಣ ಇವಾಗ ಇವರು ಏನು ಹೇಳ್ತಿದ್ದಾರೆ ಅಂತ ನೋಡೋಣ. ನೋಡಿ, ಆರ್ಥರ್ ಹೋಮ್ಸ್ in 1930s discussed the possibility of convectional currents in the mantle portion. These currents are generated due to radioactive elements, okay, causing thermal differences in the mantle. So mantle ಅಲ್ಲಿ ಡಿಫರೆಂಟ್ ರೇಡಿಯಾಕ್ಟಿವ್ ಎಲಿಮೆಂಟ್ಸ್ ಇರೋದ್ರಿಂದ ಅವುಗಳು ಥರ್ಮಲ್ ಡಿಫರೆನ್ಸಸ್ನ ತರ್ತಿದ್ದೇವೆ. ದಟ್ ಮೀನ್ಸ್ ಚೇಂಜಸ್ ಅಥವಾ ಡಿಫರೆನ್ಸಸ್ ಇನ್ ದ ಟೆಂಪ್ರೇಚರ್. ಓಕೆ, ಉಷ್ಣಾಂಶದಲ್ಲಿ ಚೇಂಜಸ್ ಆಗ್ತಿದೆ, ಹಾಗಾಗಿ ನಮಗೆ ಕನ್ವೆಕ್ಷನ್ ಕರೆಂಟ್ಸ್ ಫಾರ್ಮ್ ಆಗ್ತಿದೆ. According to this theory, the intense heat generated by the radioactive substances in the mantle seeks a path to escape. ಈ ರೇಡಿಯೋಟಿವ್ ಸಬ್ಸ್ಟೆನ್ಸ್ ಎಲ್ಲಿದೆ ಅಲ್ಲಿ ಇಂಟೆನ್ಸ್ ಹೀಟಿಂಗ್ ಆಗುತ್ತೆ, ಹಾಗಾಗಿ ಅಲ್ಲಿ ಮ್ಯಾಗ್ಮಾ ಏನಿರುತ್ತೆ ಅದು ಇಟ್ ಟ್ರೈಸ್ ಟು ಎಸ್ಕೇಪ್, ಹಾಗಾಗಿ ನಮಗೆ ವಾಲ್ಕಿಕ್ ಎರಪ್ಷನ್ ಆಗುತ್ತೆ. ಇಟ್ ಗಿವ್ಸ್ ರೈಸ್ ಟು ಫಾರ್ಮೇಷನ್ ಆಫ್ ಕನ್ವೆಕ್ಷನಲ್ ಕರೆಂಟ್ಸ್ ಇನ್ ದ ಮ್ಯಾಂಟಲ್. ವೇರೆವರ್ ರೈಸಿಂಗ್ ಲಿಮ್ಸ್ ಆಫ್ ದೀಸ್ ಕರೆಂಟ್ಸ್ ಮೀಟ್, ಓಷನಿಕ್ ರಿಡ್ಜಸ್ ಆರ್ ಫಾರ್ಮ್ಡ್. ಎಲ್ಲಿ ಎಸ್ಕೇಪ್ ಆಗೋ ಟ್ರೈ ಮಾಡುತ್ತೋ ಅಲ್ಲಿ ನಿಮಗೆ ಲಿಟ್ರಲ್ ಆಗಿ ಹೆಂಗಿರುತ್ತೆ ಅಂತಂದರೆ, ನೀವು ನೋಡಿದ್ರೆ ಇಲ್ಲಿ ನೋಡಿ, ಈ ಸೌತ್ ಅಮೆರಿಕನ್ ಕಾಂಟಿನೆಂಟ್ ಏನಿದೆಲ್ಲ, ಈ ಸೌತ್ ಅಮೆರಿಕನ್ ಕಾಂಟಿನೆಂಟಲ್ಲಿ ಇಲ್ಲಿ ಕಾಣ್ತಿದೆ ನಿಮಗೆ, ಇದೊಂಥರ ರಪ್ಚರ್ ಥರ ಕಾಣ್ತಿದ್ದಾನೆ. ಇಲ್ಲಿ ಈ ಥರ ಇರುತ್ತೆ ನಿಮಗೆ ಮೇಲ್ಗಡೆ ಸ್ಯಾಟಲೈಟ್ ವ್ಯೂ ನೋಡಿದ್ರೆ, ದಿಸ್ ಲುಕ್ಸ್ ಲೈಕ್ ದಿಸ್ ಕೈಂಡ್ ಆಫ್ ರಪ್ಚರ್. ಇಲ್ಲೇನಾಗ್ತಿದೆ ಅಂದರೆ ಕಂಪ್ಲೀಟ್ ಈ ಪ್ಲೇಟ್ ಯಾವುದೋ ಸೌತ್ ಅಮೆರಿಕಾ ಮತ್ತು ಆಫ್ರಿಕಾ ಪ್ಲೇಟ್ ಇದೆಲ್ಲ, ಇದು ಡೈವರ್ಜ್ ಆಗ್ತಿದೆ. ಅಲ್ಲೇನಾಗುತ್ತೆ ನಿಮಗೆ ವಾಲ್ಕನಿಕ್ ಎರಪ್ಷನ್ ಆಗುತ್ತೆ. ಸೊ ನಿಮಗೆ ಆಕ್ಟಿವ್ ವಾಲ್ಕನೋಸ್ ಇರುತ್ತೆ ಇನ್ ದ ಅಟ್ಲಾಂಟಿಕ್ ಓಷನ್, ಯು ಹ್ಯಾವ್ ಆಕ್ಟಿವ್ ವಾಲ್ಕನೋಸ್ ಹಿಯರ್. ಸೊ ಅಲ್ಲೇನಾಗುತ್ತೆ ಮ್ಯಾಗ್ಮಾ ಹೊರಗಡೆ ಬರ್ತಿದೆ. ಸೊ ಅವಾಗೇನಾಗುತ್ತೆ ಇಲ್ಲೆಲ್ಲ ಒಂಥರ ನಿಮಗೆ ಏನೋ ಆಕ್ಸಿಡೆಂಟ್ ಆದಾಗ ಅಥವಾ ಸ್ಟಿಚಸ್ ಹಾಕಿರ್ತಾರಲ್ಲ ಸ್ಕಿನ್ಗೆ, ಆ ಥರ ರಪ್ಚರ್ ಥರ ಕಾಣುತ್ತೆ. ಇದು ಇಟ್ಸ್ ಲಿಟ್ರಲಿ ಲೈಕ್ ಅ ರಪ್ಚರ್. ಇದಕ್ಕೆ ನಾವು ಮಿಡ್ ಓಷನಿಕ್ ರಿಡ್ಜಸ್ ಅಂತ ಹೇಳ್ತೀವಿ. ಓಕೆ, ಮಿಡ್ ಓಷನಿಕ್ ರಿಡ್ಜಸ್. ಓಕೆ, ಸೊ ಏನು ಹೇಳ್ತಾರೆ ಈ ಕನ್ವೆಕ್ಷನ್ ಕರೆಂಟ್ ಥಿಯರಿಲಿ ಅವರು, ಇಟ್ ಫಾರ್ಮ್ಸ್, ಸೊ ಯಾವಾಗ ಡೈವರ್ಜೆನ್ಸ್ ಆಗುತ್ತೋ ಅಲ್ಲಿ ನಿಮಗೆ ಮಿಡ್ ಓಷನಿಕ್ ರಿಡ್ಜಸ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ದೆನ್ ವೇರ್ ಎವರ್ ದ ಫಾಲಿಂಗ್ ಲಿಮ್ಸ್ ಮೀಟ್, ಟ್ರೆಂಚಸ್ ಆರ್ ಫಾರ್ಮ್ಡ್. ಸೊ ಇದು ನಾವು ಟ್ರೆಂಚಸ್ ಅಂತ ಡಿಸ್ಕಸ್ ಮಾಡ್ತೀವಿ ನೆಕ್ಸ್ಟು, ಯಾವ ಥರ ಇದಾಗುತ್ತೆ ಅಂತ ಪ್ಲೇಟ್ ಟೆಕ್ಟಾನಿಕ್ಸಲ್ಲಿ ಡಿಸ್ಕಸ್ ಮಾಡ್ತೀವಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಕನ್ವೆಕ್ಷನ್ ಕರೆಂಟ್ ಥಿಯರಿ ಆರ್ಥರ್ ಹೋಮ್ಸ್ ಕೊಡ್ತಾರಲ್ಲ, ಇವರು ದ ಫೋರ್ಸ್ ಬಿಹೈಂಡ್ ಮೂವ್ಮೆಂಟ್ ಆಫ್ ದೀಸ್ ಟೆಕ್ಟಾನಿಕ್ ಪ್ಲೇಟ್ಸ್. ಓಕೆ, ಭೂಮಿಯ ಮೇಲೆ ಹೇಗೆ ಬಿಕಾಸ್ ಆಫ್ ಮ್ಯಾಗ್ಮಾ ಎಲ್ಲಿ ಹೊರಗಡೆ ಬರುತ್ತೆ, ಡೈವರ್ಜೆನ್ಸ್ ಆಗುತ್ತೆ, ಹಾಗಾಗಿ
ಈ ಪ್ಲೇಟ್ ಅಥವಾ ಕಾಂಟಿನೆಂಟ್ ಭೂಖಂಡಗಳು ಮೂವ್ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಇವರು ರೀಸನ್ಸ್ ಫೋರ್ಸ್ ಬಿಹೈಂಡ್ ಮೂವ್ಮೆಂಟ್ ಆಫ್ ಭೂಖಂಡಗಳು ಅಥವಾ ಭೂಖಂಡಗಳು ಹೇಗೆ ಶಿಫ್ಟ್ ಆಗ್ತಿವೆ ಅನ್ನೋದಕ್ಕೆ ಕರೆಕ್ಟಾಗಿ ರೀಸನ್ ಕೊಡ್ತಾರೆ. ನೆಕ್ಸ್ಟ್ ಇದಾದಮೇಲೆ ಸಿ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿ ಅಂತ ಬರುತ್ತೆ. ಸಮುದ್ರ ತಳ ವಿಸ್ತರಣೆ ಸಿದ್ಧಾಂತ ಅಂತ ಹೇಳ್ತೀವಿ. ಅಂದರೆ ಲಿಟ್ರಲ್ ಆಗಿ ಅರ್ಥ ಏನು ಗೊತ್ತಾ, ಸಮುದ್ರದ ಏನು ತಳ ಏನಿದೆ ಸಿ ಫ್ಲೋರ್ ಈಸ್ ಸ್ಪ್ರೆಡ್ಡಿಂಗ್, ವಿಸ್ತರಣೆ ಆಗ್ತದೆ, ಹಿಂಗೆ ಮೂವ್ ಆಗ್ತಿದೆ ಅಂತ ಹೇಳ್ತಾರೆ. ಓಕೆ, ಇವರು ಮೇಜರಾಗಿ ಇದಕ್ಕೆ ಏನು ಮಾಡ್ತಾರೆ ಅಂದರೆ ಅಗೇನ್ ಸೊ ಹಿ ಮೇನ್ಲಿ ಅಗೇನ್ ಫಾಲೋಸ್ ದ ಮೆಥಡ್ ಆಫ್ ಆಲ್ಫ್ರೆಡ್ ವೆಗನರ್. ಸೊ ಇವ್ರು ಏನು ಮಾಡ್ತಾರೆ, ಹ್ಯಾರಿ ಹೆಸ್ ಅಂತ ಬರ್ತಾರೆ ಇವರು. ಸೊ ದಿಸ್ ಥಿಯರಿ ಇಸ್ ಗಿವನ್ ಬೈ ಹ್ಯಾರಿ ಹೆಸ್. ಸೊ ಇನ್ 1960 ಇವರು ಈ ಸಿದ್ಧಾಂತನ ಕೊಡ್ತಾರೆ. ಇವ್ರೇನು ಮಾಡ್ತಾರೆ, ಸೌತ್ ಅಟ್ಲಾಂಟಿಕ್ ಓಷನ್ ಒಳಗಡೆ ಅಂದರೆ ಓಷನ್ ಬಾಟಮ್ ಒಳಗಡೆ ಎಲ್ಲಿ ಭೂಮಿಯ ಓಷನ್ದು ಸಾಗರದ ಬಾಟಮ್ ಏನಿದೆ, ತಳ ಏನಿದೆ, ಅಲ್ಲಿ ಹೋಗಿ ಸ್ಟಡಿ ಮಾಡ್ತಾರೆ. ಸೊ ಅಲ್ಲಿ ಸ್ಟಡಿ ಮಾಡಿದಾಗ ಏನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ ನೋಡಿ ಇಲ್ಲಿ. ಸೊ ತಳದಲ್ಲಿ ಹೋಗಿ ನೋಡಿದಾಗ ಈ ಥರದ್ದು ಮಿಡ್ ಓಷನ್ ರಿಡ್ಜಸ್ ನೋಡ್ತಾರೆ ಅವರು. ಅಲ್ಲಿ ನೋಡಿದಾಗ ಇವ್ರೇನು ಸ್ಟಡಿ ಮಾಡ್ತಾರೆ ಅಂದರೆ ಈ ರೀಜನಿಂದ ಇಲ್ಲಿಂದ ಈ ಕಡೆ, ಇಲ್ಲಿಂದ ಈ ಕಡೆಗೆ ಈಕ್ವಲ್ ಡಿಸ್ಟೆನ್ಸ್ ಫ್ರಾಮ್ ದಿಸ್ ರಿಡ್ಜ್, ಇಲ್ಲಿರೋ ರಾಕ್ ಮತ್ತು ಇಲ್ಲಿರೋ ರಾಕ್ನ ತಗೊಂಡು ಕಾರ್ಬನ್ ಡೇಟಿಂಗ್ ಮಾಡ್ತಾರೆ. ದಟ್ ಮೀನ್ಸ್ ಆ ರಾಕ್ದು ಏಜ್ ಕಂಡು ಹಿಡಿತಾರೆ. ಓಕೆ, ಅವರಿಗೆ ಸರ್ಪ್ರೈಸಿಂಗ್ ಏನಾಗುತ್ತೆ ಅಂದರೆ ಇಲ್ಲಿ ಇರೋ ರಾಕು ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ದಿಸ್ ರಿಡ್ಜ್, ಈ ರಾಕ್ದು ಏಜ್ ಕಂಪೇರ್ ಮಾಡಿದ್ರೆ ಅದೆರಡು ಸೇಮ್ ಇರುತ್ತೆ. ದ ಏಜ್ ಆಫ್ ಒಂದು ಈ ರೀಜನಿಂದ ಇಲ್ಲಿ ನಿಮ್ಗೆ ಓಷನ್ ರಿಡ್ಜ್ ಇದೆ, ಇಲ್ಲಿಂದ ಇಷ್ಟು ಡಿಸ್ಟೆನ್ಸು, ಇಲ್ಲಿಂದ ಇಷ್ಟು ಡಿಸ್ಟೆನ್ಸ್, ಇದೆರಡು ರಾಕ್ ಫಾರ್ಮ್ ಆಗಿರುತ್ತಲ್ಲ ಅಲ್ಲಿ, ಅದೆರಡದು ಏಜ್ ನೋಡಿದ್ರೆ ಸೇಮ್ ಇರುತ್ತೆ. ಮತ್ತು ಇಲ್ಲಿಂದ ಇಷ್ಟು ದೂರ ಹೋಗ್ತಾರೆ, ಇಲ್ಲಿಂದ ಇಷ್ಟು ದೂರ ಹೋಗ್ತಾರೆ, ಈಕ್ವಲ್ ಡಿಸ್ಟೆನ್ಸ್. ಆವಾಗ ಇಲ್ಲಿ ಮತ್ತು ಇಲ್ಲಿ ರಾಕ್ ತಗೋತಾರೆ, ಅವೆರಡದು ರಾಕ್ದು ಏಜ್ ಸೇಮ್ ಇರುತ್ತೆ. ಸೊ ಅವ್ರಿಗೇನು ಇಲ್ಲಿಂದ ಇಲ್ಲಿಗೆ ನೋಡಿದ್ರು, ಇಲ್ಲಿಂದ ಇಲ್ಲಿಗೆ ಹೋದಾಗ್ಲೂ ಇದೆರಡು ರಾಕ್ದು ಏಜ್ ಸೇಮ್ ಇರುತ್ತೆ. ಅವಾಗ ಅವ್ರಿಗೆ ಏನಿಸುತ್ತೆ, ಓಕೆ ಸಿ ಫ್ಲೋರ್ ಏನಿದೆ ಅದೇ ಸ್ಪ್ರೆಡ್ ಆಗ್ತಿದೆ ಅಂತ. ಯಾಕೆ ಅಂದರೆ ರಾಕ್ ಫಾರ್ಮ್ ಎಲ್ಲಿಂದ, ಮ್ಯಾಗ್ಮಾಯಿಂದ. ಸೊ ರಾಕ್ ಎರಡೂ ಕಡೆ ಈಕ್ವಲ್ ಅಥವಾ ಸೇಮ್ ಏಜಿಂದ ಅರ್ಥ ಏನು, ಎರಡೂ ರಾಕ್ಸು ಸೇಮ್ ವಾಲ್ಕನಿಕ್ ಆಕ್ಟಿವಿಟಿಯಿಂದ ಫಾರ್ಮ್ ಆಗಿರಬೇಕು ಅಂತ ಅರ್ಥ. ಸೊ ಅವಾಗ ಅವ್ರು ಏನು ಬಿಲೀವ್ ಮಾಡ್ತಾರೆ, ಓಕೆ ದ ಸಿ ಫ್ಲೋರ್ ಇಟ್ ಸೆಲ್ಫ್ ಇಸ್ ಸ್ಪ್ರೆಡ್ಡಿಂಗ್, ಅದಕ್ಕೆ ಹೆಸರೇ ಕೊಡ್ತಾರೆ ಸಿ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿ ಅಂತ. ಓಕೆ, ನೋಡಿ ಇವಾಗ ನೋಡಿ ಈ ಮಿಡ್ ಅಟ್ಲಾಂಟಿಕ್ ಓಷನಿಂದ ಹೋಗ್ತಾ ಹೋದರೆ ನೋಡಿ, ಮಿಡ್ಲ್ ಅಟ್ಲಾಂಟಿಕ್ ಓಷನ್ ಹತ್ರ ಇರೋ ರಾಕ್ಸ್ನ ಏಜ್ ನೋಡಿದ್ರೆ ಯಂಗೆಸ್ಟ್ ಇರುತ್ತೆ. ಇಲ್ಲಿಂದ ಸ್ವಲ್ಪ ದೂರ ಹೋಗ್ತಾ 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 ಹೋದರೆ ಏಜ್ ಓಲ್ಡ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ಲ್ಯಾಂಡ್ ಹತ್ರ ಬಂದರೆ ಇನ್ನೂ ಏಜ್ ಓಲ್ಡ್ ಆಗ್ತಾ ಹೋಗುತ್ತೆ. ಓಕೆ, ಅವಾಗೇನು ಹೇಳ್ತಾರೆ, ದ ಯಂಗೆಸ್ಟ್ ರಾಕ್ಸ್ ದಟ್ ವಿ ಕ್ಯಾನ್ ಸಿ ಆನ್ ಅರ್ತ್, ಭೂಮಿ ಮೇಲೆ ಯಂಗೆಸ್ಟ್ ರಾಕ್ಸ್ ಏನಿದಾವೆ ಅವು ಫಾರ್ಮ್ ಆಗ್ತಿರೋದು ಓಷನ್ ಒಳಗಡೆ ಅಂತ ಹೇಳ್ತಾರೆ. ಅಥವಾ ಎಲ್ಲಿ ನಿಮಗೆ ಮ್ಯಾಗ್ಮಾ ಹೊರಗಡೆ ಬರ್ತಿದೆ ಅಲ್ಲಿ. ಲ್ಯಾಂಡ್ ಮೇಲೆ ನೋಡ್ತಿರೋ ಏನು ರಾಕ್ಸ್ ಇದೆ ಅವು ಓಷನ್ ಒಳಗಡೆ ಇರೋ ರಾಕ್ಗಿಂತ ಜಾಸ್ತಿ ಏಜ್ ಆಗಿಬಿಟ್ಟಿದೆ, ಓಲ್ಡೆಸ್ಟ್ ರಾಕ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ, ಸಿ ಫ್ಲೋರ್ ಇಟ್ ಸೆಲ್ಫ್ ಇಸ್ ಸ್ಪ್ರೆಡ್ಡಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಅವ್ರೇನು ಕೊಡ್ತಾರೆ, ದ ಐಡಿಯಾ ದಟ್ ದ ಸಿ ಫ್ಲೋರ್ ಇಟ್ ಸೆಲ್ಫ್ ಮೂವ್ಸ್ ಆಸ್ ಇಟ್ ಎಕ್ಸ್ಪ್ಯಾಂಡ್ಸ್ ಫ್ರಮ್ ಅ ಸೆಂಟ್ರಲ್ ಆಕ್ಸಿಸ್ ವಾಸ್ ಪ್ರಪೋಸ್ ಬೈ ಹ್ಯಾರಿ ಹೆಸ್. ಒಂದು ಆಕ್ಸಿಸ್ ಅಥವಾ ಎಲ್ಲಿ ನಿಮಗೆ ಡೈವರ್ಜೆನ್ಸ್ ಆಗ್ತಿದೆ, ಮ್ಯಾಗ್ಮಾ ಹೊರಗಡೆ ಬರ್ತಿದೆ, ಅಲ್ಲಿಂದ ನೋಡಿದ್ರೆ ಈಕ್ವಲ್ ಆಗಿ ನೋಡ್ತಾರೆ ಸಿ ಫ್ಲೋರ್ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳ್ತಾರೆ. ಹೆಸ್ ಯೂಸ್ಡ್ ಕನ್ವೆಕ್ಷನಲ್ ಕರೆಂಟ್ ಥಿಯರಿ ಟು ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಸಿ ಫ್ಲೋರ್ ಸ್ಪ್ರೆಡ್ಡಿಂಗ್. ಸೊ ಆರ್ಥರ್ ಹೋಮ್ಸ್ ಕೊಟ್ಟಿರೋ ಕನ್ವೆಕ್ಷನ್ ಕರೆಂಟ್ ಥಿಯರಿ ಇಟ್ಕೊಂಡು ಇವರು ಅಬ್ಸರ್ವ್ ಮಾಡಿ ಕಟ್ ಮಾಡ್ತಾರೆ, ಆವಾಗ ಅರ್ಥ ಆಗುತ್ತೆ ಸಿ ಫ್ಲೋರ್ ಸ್ಪ್ರೆಡ್ ಆಗ್ತಿದೆ ಅಂತ. ಸಿ ಫ್ಲೋರ್ ಸ್ಪ್ರೆಡ್ಡಿಂಗ್ ಈಸ್ ಅ ಪ್ರಾಸೆಸ್ ದಟ್ ಅಕರ್ಸ್ ಅಟ್ ಮಿಡ್ ಓಷನಿಕ್ ರಿಡ್ಜಸ್. ಓಕೆ, ವೇರ್ ನ್ಯೂ ಓಷನಿಕ್ ಕ್ರಸ್ಟ್ ಈಸ್ ಫಾರ್ಮ್ಡ್. ನಾನು ಹೇಳಿದ್ನಲ್ಲ, ರಾಕ್ ಫಾರ್ಮ್ ಆಗೋದು ಅಥವಾ ಓಷನಿಕ್ ಕ್ರಸ್ಟ್ ಫಾರ್ಮ್ ಆಗೋದು ಬಿಕಾಸ್ ಆಫ್ ಮ್ಯಾಗ್ಮಾ ಹೊರಗಡೆ ಬಂದಾಗ ಹೊಸ ಕ್ರಸ್ಟ್ ಕ್ರಿಯೇಟ್ ಆಗಬೇಕು ಥ್ರೂ ವಾಲ್ಕನಿಕ್ ಆಕ್ಟಿವಿಟಿ ಆ್ಯಂಡ್ ದೆನ್ ಗ್ರಾಜುವಲಿ ಮೂವ್ಸ್ ಅವೇ ಫ್ರಮ್ ದ ರಿಡ್ಜ್. ಸೊ ಇಲ್ಲಿ ಹೊಸ ಫಾರ್ಮ್ ಆಗಿದೆ ಅಂದರೆ ನೆಕ್ಸ್ಟ್ ಮತ್ತೆ ಇನ್ನೊಂದ್ಸರಿ ವಾಲ್ಕನಿಕ್ ಎರಪ್ಷನ್ ಆದಾಗ ಇದು ಹೊಸ ವಾಲ್ಕನಿಕ್ ಎರಪ್ಷನ್ ಏನಾಗಿರುತ್ತೆ ಅದು ಇದನ್ನು ಮೂವ್ ಮಾಡುತ್ತೆ. ಅವಾಗ ಇಲ್ಲಿ ಏನಾಗುತ್ತೆ, ಹೊಸ ರಾಕ್ಸ್ ಬರುತ್ತೆ, ಇಲ್ಲಿ ಓಲ್ಡ್ ರಾಕ್ಸ್ ಆಗುತ್ತೆ, ಮತ್ತು ಇನ್ನೂ ಹೊಸದು ಬಂದಾಗ ಇದನ್ನೂ ಮೂವ್ ಆಗುತ್ತೆ. ಸೊ ಈ ಥರ ಸಿ ಫ್ಲೋರ್ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳ್ತಾರೆ. ವೆನ್ ಓಷನಿಕ್ ಪ್ಲೇಟ್ಸ್ ಡೈವರ್ಜ್, tensional stress causes fractures to occur in the lithosphere. Basaltic magma rises up. ಸೊ ಯಾವಾಗ ಡೈವರ್ಜ್ ಆಗ್ತಿದೆ ಅರ್ಥ ಏನು, ಅಲ್ಲಿ ಈ ಲಿಥೋಸ್ಪಿಯರ್ ಮೇಲೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಅವಾಗ ಮ್ಯಾಗ್ಮಾ ಎಲ್ಲೋ ಒಂದು ಕಡೆ ಮ್ಯಾಗ್ಮಾ ಎಸ್ಕೇಪ್ ಆಗಿ ಟ್ರೈ ಮಾಡ್ತಿರುತ್ತೆ, ಎಲ್ಲಿ ನಿಮಗೆ ಚಾನ್ಸ್ ಸಿಕ್ಕಾಗ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಟ್ ಜಸ್ಟ್ ವಾಂಟ್ಸ್ ಟು ಎಸ್ಕೇಪ್ ಫ್ರಮ್ ಬಿಕಾಸ್ ಇಟ್ ಇಸ್ ಬಾಯ್ಲಿಂಗ್ ಎಟ್ ಅ ವೆರಿ ಹೈ ಟೆಂಪ್ರೇಚರ್. ಓಕೆ, ಸೊ ಯಾವಾಗ ಈ ಮ್ಯಾಗ್ಮಾ ಹೊರಗಡೆ ಬರುತ್ತೋ
ಅರ್ತ್ ಒಳಗಡೆ ಟೆಂಪ್ರೇಚರ್ ತುಂಬ ಇದೆ, ಅರ್ತ್ ಸರ್ಫೇಸ್ ಮೇಲ್ಗಡೆ ಬಂದ ಕೂಡಲೇ ಟೆಂಪ್ರೇಚರ್ ತುಂಬ ಕಡಿಮೆ ಆಗುತ್ತೆ. ಯಾವಾಗ ಟೆಂಪ್ರೇಚರ್ ಕಡಿಮೆ ಆಗುತ್ತೋ ಈ ಮ್ಯಾಗ್ಮಾ ಕೂಲ್ ಆಗುತ್ತೆ, ಕೂಲ್ ಆದಾಗ ಏನಾಗುತ್ತೆ, ಸಾಲಿಡಿಫೈ ಆಗುತ್ತೆ. ದಟ್ ಫಾರ್ಮ್ಸ್ ಯುವರ್ ರಾಕ್ ವಿಚ್ ಇಸ್ ಯುವರ್ ಬಸಾಲ್ಟಿಕ್ ರಾಕ್. ಸೊ ಅವಾಗ ಏನಾಗುತ್ತೆ, ಇವ್ರು ಹೇಳ್ತಾರೆ ದಟ್ ಮ್ಯಾಗ್ಮಾ ವಿಲ್ ಕ್ರಿಯೇಟ್ ನ್ಯೂ ಸಿ ಫ್ಲೋರ್ ಅಥವಾ ನ್ಯೂ ಸಿ ಫ್ಲೋರ್ನೇ ಕ್ರಿಯೇಟ್ ಮಾಡುತ್ತೆ ಅಂತ. ಓಲ್ಡರ್ ರಾಕ್ಸ್ ವಿಲ್ ಬಿ ಫೌಂಡ್ ಫಾರ್ದರ್ ಅವೇ ಫ್ರಮ್ ದ ಸ್ಪ್ರೆಡಿಂಗ್ ಝೋನ್ ವೈಲ್ ದ ಯಂಗರ್ ರಾಕ್ಸ್ ವಿಲ್ ಬಿ ಫೌಂಡ್ ನಿಯರರ್ ಟು ದ ಸ್ಪ್ರೆಡಿಂಗ್ ಝೋನ್. ಸೊ ಎಲ್ಲಿ ಡೈವರ್ಜೆನ್ಸ್ ಆಗ್ತಿದೆ, ಮ್ಯಾಗ್ಮಾ ಹೊರಗಡೆ ಬರ್ತಿದೆ, ಎಲ್ಲಿ ನಿಮಗೆ ಮಿಡ್ ಅಟ್ಲಾಂಟಿಕ್ ರಿಡ್ಜ್ ಓಷನ್ ರಿಡ್ಜ್ ಇದೆ ಅಲ್ಲಿ ಅದು ಅಕ್ಕಪಕ್ಕ ನಿಮಗೆ ನಿಯರ್ ಟು ದಿಸ್ ರೀಜನ್ ಯು ಹ್ಯಾವ್ ದ ಯಂಗ್ ರಾಕ್ಸ್. ಇಫ್ ಯು ಗೋ ಫಾರ್ ಅವೇ ಫ್ರಮ್ ದಿಸ್ ರೀಜನ್ ಯು ವಿಲ್ ಸಿ ಓಲ್ಡ್ ರಾಕ್ಸ್. ಸೊ ಇದು ನಿಮಗೆ ಸಿ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿಯಿಂದ ಗೊತ್ತಾಗುತ್ತೆ. ಓಕೆ, ಸೊ ಮುಂದಿನ ತರಗತಿಯಲ್ಲಿ ನಾವು ಅಥವಾ ಸೆಷನಲ್ಲಿ ನಾವು ಈ ಎಲ್ಲ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಹೇಗೆ ಮುಂದೆ ಒಂದು ಬ್ರಾಡ್ ಸಿದ್ಧಾಂತ ಕೊಡ್ತಾರೆ ಅಥವಾ ಥಿಯರಿ ಕೊಡ್ತಾರೆ, ದಟ್ ಈಸ್ ಕಾಲ್ಡ್ ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ ಅಂತ ಹೇಳ್ತೀವಿ. ಅದನ್ನು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡೋಣ.